ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಶಶಿ ತರೂರ್ ಒಂದು ವಿವಾದವನ್ನು ಹುಟ್ಟಾಕಿದ್ರು. ಅದನ್ನ ಇಡೀ ಕಾಂಗ್ರೆಸ್ನವರ ನಂತರ ಭಾಳ ವ್ಯಾಪಕವಾಗಿ ತಗೊಂಡು ಬಂದರು. ವಿವಾದ ಏನಾಗಿತ್ತು ಅಂತಂದರೆ, ಭಾರತವನ್ನು ಡಿವೈಡ್ ಮಾಡಬೇಕು ಎನ್ನುವಂಥ ಟೂ ನೇಷನ್ ಥಿಯರಿಯ ಬೀಜವನ್ನು ಬಿತ್ತಿದ್ದು ವಿನಾಯಕ ದಾಮೋದರ ಸಾವರ್ಕರ್, ವಿ ಡಿ ಸಾವರ್ಕರ್ ಅಂತ ಅವ್ರು ಹೇಳಿದರು. ಹಾಗೆ ಹೇಳೋದ್ರ ಮೂಲಕ ಅವ್ರು ಏನು ಹೇಳಿದರು ಅಂತಂದರೆ, ವಿನಾಯಕ ದಾಮೋದರ ಸಾವರ್ಕರ್ರ ಒಂದು ಕೋಟ್ ಮಾಡಿ, ಆ ಕೋಟ್ನಲ್ಲಿ ಸಾವರ್ಕರ್ ಹೇಳ್ತಾರೆ, ಹೌದು ಇಬ್ಬರು ಬೇರೆ ಬೇರೆಯ ಹಿಂದೂ ಮತ್ತು ಮುಸಲ್ಮಾನರಿಬ್ಬರು ಬೇರೆ ಬೇರೆಯ ಆಲೋಚನೆಯವರು, ಬೇರೆ ಬೇರೆಯ ಮತದವರು, ಹೀಗಾಗಿ ಒಂದಾಗಿರೋದು ಕಷ್ಟ ಅಂತ ಅವ್ರು ಹೇಳಿದರು ಅಂತ ಅವರು ಒಂದು ಕೋಟ್ ಮಾಡಿದರು. ಆದರೆ ಆ ಕೋಟ್ ಅವ್ರು ವಿಸ್ತಾರವಾಗಿರುವ ಭಾಷಣದ ಒಂದು 2 ಸಾಲನ್ನು ಮಾತ್ರ ತೆಗೆದು ಕೋಟ್ ಮಾಡಿರೋದು. ನಿಮ್ಗೆ ಗೊತ್ತಿದೆ ಮಿಸ್ಕೋಟ್ ಆದರೆ ಹೇಗಿರುತ್ತೆ ಅಂತ. ಆದರೆ ವಾಸ್ತವವಾಗಿ ಇದನ್ನು ಮೊದಲನೇ ಬಾರಿಗೆ ಹೇಳಿದ್ದು ಈ ಮನುಷ್ಯ. ಭಾಳ ಜನರಿಗೆ ಈ ಮನುಷ್ಯನ ಪರಿಚಯ ಇದ್ದಿರ್ಬೋದು. ಈ ಮನುಷ್ಯನ ಹೆಸರು ಸರ್ ಸೈಯದ್ ಅಹಮದ್ ಖಾನ್ ಅಂತ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ್ ಚಳುವಳಿಯ ನೇತೃತ್ವ ವಹಿಸಿದಂಥ ವ್ಯಕ್ತಿ. ಸರ್ ಸೈಯದ್ ಅಹಮದ್ ಖಾನ್ರ ವಿಶೇಷ ಏನು ಅಂತಂದರೆ, ಅವರು ಮೂಲತಃ ಮೊಘಲ್ ಲೀನಿಯೇಜಿಗೆ ಸೇರಿದವರು. ಇನ್ನು ಪರ್ಮನೆಂಟಾಗಿ ಈ ದೇಶದಲ್ಲಿ ಬ್ರಿಟಿಷರೇ ಇದ್ದು ಬಿಡ್ತಾರೆ ಅಂತ ಅವ್ರಿಗೆ ಯಾವಾಗ ಅನ್ನಿಸ್ತೋ, ಅದಾದ ನಂತರ ಅವ್ರು ಏನು ಮಾಡಿದರು, ಬ್ರಿಟಿಷರ ನೌಕರಿಗೆ ಸೇರಿಕೊಂಡ್ರು, ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಈ ಖಿಲಾಫತ್ ಚಳುವಳಿಯ ನಂತರ ತನ್ನ ಮುಸಲ್ಮಾನ್ ಬಂಧುಗಳ ಫ್ಲೈಟನ್ನು ನೋಡಿ, 1857 ವಾರ್ನ ನಂತರ ಇನ್ಫ್ಯಾಕ್ಟ್ ಅದನ್ನು ನೋಡಿದ ನಂತರ ಅವ್ರಿಗೇನು ಅನ್ನಿಸ್ತು, ಈ ದೇಶದ ಮುಸಲ್ಮಾನರು ತುಂಬ ಹಿಂದುಳಿದಿದ್ದಾರೆ, ಅವರನ್ನು ಮುಂದಕ್ಕೆ ತರಲಿಕ್ಕೋಸ್ಕರ ನಾನು ಏನಾದರೂ ಪ್ರಯತ್ನ ಪಡಬೇಕು ಅಂತ ಒಂದು ಆಲೋಚನೆ ಮಾಡಿದರು. ಎರಡನೇ ಆಲೋಚನೆ ಏನು ಮಾಡಿದರು ಅಂತಂದರೆ, ಹಿಂದೂಗಳು ಪರಿಪೂರ್ಣವಾಗಿ ಆಳ್ತಾರೆ ಎನ್ನುವಂಥ ಸ್ಥಿತಿ ಬಂದರೆ ಅವತ್ತಿನ ದಿನ ಮುಸಲ್ಮಾನರಿಗೆ ಭಾಳ ಕಷ್ಟ ಆಗುತ್ತೆ. ಅಂಥ ದಿನಕ್ಕೆ ಇವತ್ತಿನಿಂದಲೇ ಮುಸಲ್ಮಾನರನ್ನ ತಯಾರು ಮಾಡಬೇಕು ಅಂತ ಆಲೋಚನೆ ಮಾಡಿದ ಮನುಷ್ಯ. ವಾಸ್ತವವಾಗಿ ಸೂಫಿ ವಲಿಯುಲ್ಲಾ ಅಂತ, ಸೂಫಿ ಸೈಂಟ್ ಅಂತ ಯಾರು ಕರೀತಾರೋ, ಆ ವಲಿಯುಲ್ಲಾನ ಮಾರ್ಗವನ್ನು ಅನುಸರಿಸ್ತಾ ಇದ್ದವರು ಇವರು. ಆನಂತರ ಒಂದು ಹಂತಕ್ಕೆ ಅವನನ್ನು ಬಿಟ್ಟು ಬಂದು ಇಸ್ಲಾಮಿನ ಪ್ರಾಚೀನ ಭಾವಗಳನ್ನು ಮತ್ತು ಹೊಸತನವನ್ನು, ಮಾಡರ್ನೈಸೇಷನ್ ಎರಡನ್ನೂ ಜೋಡಿಸಿ ಒಂದು ಸಿಂಥಸಿಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಈ ಸರ್ ಸೈಯದ್ ಅಹಮದ್ ಖಾನ್ರು. ಅವ್ರು ಹೇಳಿರೋ ಮಾತುಗಳನ್ನು ನೋಡಿ, ಹಿಂದೂಗಳು ಮತ್ತು ಮುಸಲ್ಮಾನರು ಒಂದೇ ಜನಾಂಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಬ್ಬರ ಮತ ಹಾಗೂ ಜೀವನ ವಿಧಾನ ಎರಡೂ ಬೇರೆ, ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. 1876ನಲ್ಲಿ ಇನ್ನು ಸಾವರ್ಕರ್ ಇಂಥ ಮಾತುಗಳನ್ನು ಯೋಚನೆಯೂ ಮಾಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿದ ಮಾತಿದು. ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು, ಬಹುಶಃ ಇದಾದ 12 ವರ್ಷಗಳ ನಂತರ ಈ ಹೇಳಿಕೆ ಅವರು ಕೊಡ್ತಾರೆ, ಒಂದು ಸ್ಪೀಚ್ನಲ್ಲಿ ಇದನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ಅಂದರೆ ಹಿಂದೂ ಮತ್ತು ಮುಸಲ್ಮಾನರು, ಅವರನ್ನು ರಾಷ್ಟ್ರಗಳು ಅಂತ ಸಂಬೋಧಿಸ್ತಾರೆ. ಎರಡೂ ರಾಷ್ಟ್ರಗಳು ಅಥವಾ ಎರಡು ಪ್ರಮುಖ ಜನಾಂಗಗಳು ಒಂದೇ ಗದ್ದುಗೆಯ ಮೇಲೆ ಕುಳಿತು ಸಮಾನ ಅಧಿಕಾರ ಹೊಂದಲಿಕ್ಕೆ ಸಾಧ್ಯವಿದೆಯಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾರಾದರೊಬ್ಬರು ಮತ್ತೊಬ್ಬರನ್ನು ಗೆಲ್ಲಲೇಬೇಕು ಅಂತ ಹೇಳಿದರು. ಯಾಕೆ ಈ ಮನುಷ್ಯ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತಂದರೆ, ಈ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅಥವಾ ಅಲಿಗಢ್ ಚಳುವಳಿಯ ಮೂಲಕ ಒಂದು ಮುಸ್ಲಿಂ ಯೂನಿವರ್ಸಿಟಿಯನ್ನು ಸ್ಥಾಪಿಸಿ ಮುಸಲ್ಮಾನರಿಗೆ ವಿಶೇಷ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟವರು ಇವರು. ಆರಂಭದಲ್ಲಿ ಮುಸಲ್ಮಾನರಿಂದ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು ಇವ್ರಿಗೆ. ಯಾಕೆ ಅಂತಂದರೆ, ಮದರಸಾದಿಂದ ನಮ್ಮ ಜನರನ್ನು ದೂರ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇವ್ರನ್ನ ವಿರೋಧಿಸಿದ್ರು. ವಿರೋಧಿಸಿದವ್ರು ಯಾರಿದ್ರು ಗೊತ್ತಾ? ಮೌಲಾನಾ ಆಜಾದರು ಕೂಡ ಇದ್ರು. ಮೌಲಾನಾ ಆಜಾದರು ಈ ದೇಶದ ಅತ್ಯಂತ ಪ್ರಮುಖವಾದ ಹುದ್ದೆಗಳನ್ನೆಲ್ಲ ಏರಿದ್ರು. ಅವ್ರು ಹೇಳಿದರು, ಮುಸಲ್ಮಾನರನ್ನ ಮದರಸಾದಿಂದ ಆಚೆ ಕರ್ಕೊಂಡು ಬರುವಂಥ, ಮಾಡರ್ನ್ ಶಿಕ್ಷಣ ಕೊಡುವಂಥ ಎಲ್ಲವನ್ನೂ ನಾನು ವಿರೋಧಿಸ್ತೀನಿ ಅಂತ ಹೇಳಿದ ಮೌಲಾನಾ ಆಜಾದರು ಇವರು ವಿರೋಧ ಮಾಡಿದರು. ಆದರೆ ಇವರು ಶಿಕ್ಷಣ ಕೊಡಲೇಬೇಕು ಅಂತ ಹಠ ಹಿಡಿದು ತಮ್ಮೆಲ್ಲ ಪ್ರಭಾವವನ್ನು ಬೀರಿ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದರು. ಕಾಲಕ್ರಮದಲ್ಲಿ ಈ ಶಿಕ್ಷಣ ಹೇಗಾಯಿತು ಅಂತಂದರೆ, ಯಾರ್ಯಾರು ಶಿಕ್ಷಿತರಾದರೋ ಅವರು ಮಾಡರ್ನ್ ಎಜುಕೇಷನ್ ಪಡ್ಕೊಳ್ತಾ ಇದ್ರು ನಿಜ, ಅದರ ಜೊತೆಗೆ ಇಸ್ಲಾಮಿನ ಕಟ್ಟರತೆಯನ್ನು ತುಂಬಿಕೊಂಡು ಆಚೆ ಬರ್ತಿದ್ರು. ಈ ಥರದ ಕಲ್ಪನೆ ಇಟ್ಕೊಂಡಿರುವಂಥ ಒಬ್ಬ ಮನುಷ್ಯ ಒಂದು ಯೂನಿವರ್ಸಿಟಿ ಕಟ್ಟಿದರೆ, ಆ ಯೂನಿವರ್ಸಿಟಿಯಿಂದ ಬರುವಂಥವ್ರು ಎಂಥವ್ರು ಇರ್ಬೋದು ಯೋಚನೆ ಮಾಡಿ. ಅಲ್ಲಿಂದ ಬಂದ ಬಹುತೇಕರು ಪಾಕಿಸ್ತಾನದ ಪರಿಕಲ್ಪನೆಯನ್ನು ಬಲಗೊಳಿಸಿಕೊಂಡೇ ಬಂದವರು. ಸೊ ಹೀಗಾಗಿ ಪಾಕಿಸ್ತಾನದ ಬಗ್ಗೆ ಮಾತನಾಡುವಾಗ ಸರ್ ಸೈಯದ್ ಅಹಮದ್ ಖಾನ್ರನ್ನು ಬಿಟ್ಟು ಯಾರೂ ಮಾತನಾಡುವಂತಿಲ್ಲ. ಆದರೆ ದುರದೃಷ್ಟ ಏನು ಅಂತಂದರೆ, ನಾನು ಈ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದ ಕೆಲವು ಕ್ಯಾರೆಕ್ಟರ್ಗಳನ್ನು ಮೊದಲು ಪರಿಚಯಿಸ್ತೀನಿ, ಆಮೇಲೆ ಒಟ್ಟಾರೆ ದೇಶ ವಿಭಜನೆ ಹೇಗಾಯಿತು ಅಂತ ನೋಡೋಣ. ಎರಡನೇ ಕ್ಯಾರೆಕ್ಟರ್
ಕ್ಯಾರೆಕ್ಟರ್ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದವರು ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಗಾಂಧೀಜಿ, ಹೇಗಾದರೂ ಕರ್ಕೊಳ್ಳಿ. ಗಾಂಧೀಜಿಯವರು ಎರಡನೇ ಹಂತಕ್ಕೆ ಕಾರಣವಾದವರು. ಆದರೆ ಗಾಂಧೀಜಿಯವರ ಧೋರಣೆ ನೋಡಿ ಹೇಗಿದೆ. ಗಾಂಧೀಜಿಯವರು ಹೇಳ್ತಾರೆ, ಕಾಂಗ್ರೆಸ್ ಎಂದಿಗೂ ಇದನ್ನು ಕೇಳಲಿಲ್ಲ, ಯಾವುದನ್ನ ದೇಶ ವಿಭಜನೆಯನ್ನು ಕೇಳಲಿಲ್ಲ. ಆದರೆ ದೇಶ ವಿಭಜನೆಗೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡಿತು, ಕೇಳಲಿಲ್ಲ ಅಧಿಕೃತವಾಗಷ್ಟೇ. ಆದರೆ ಕಾಂಗ್ರೆಸ್ಸು ಜನರ ನಾಡಿಮಿಡಿತವನ್ನು ಅರಿಯಬಲ್ಲದು. ನೆಕ್ಸ್ಟ್ ಕೇಳಿ, ಖಾಲ್ಸಾ ಮತ್ತು ಹಿಂದೂಗಳೇ ಇದನ್ನು ಬಯಸ್ತಿದ್ದಾರೆ ಎನ್ನುವಂಥ ಅರಿವು ನಮಗಿದೆ ಅಂತಂದರು. ಖಾಲ್ಸಾ ಅಂದರೆ ಸಿಖ್ ಹೋರಾಟಗಾರರು. ಈ ಗುರು ಗೋವಿಂದ್ ಸಿಂಗ್ರು ಕಟ್ಟಿದ ಪಂಥ, ಅದಕ್ಕೆ ಸಿಖ್ ಹೋರಾಟಗಾರನ ಖಾಲ್ಸಾ ಅಂತಾರೆ. ಅವರೇ ಬಳಸಿರುವಂಥ ವಾಕ್ಯಗಳನ್ನು ಬಳಸ್ತಿದ್ದೀನಿ. ಖಾಲ್ಸಾ ಮತ್ತು ಹಿಂದೂಗಳೇ ಇದನ್ನು ಬಯಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಮುಸಲ್ಮಾನರಲ್ಲ. ಗಾಂಧೀಜಿ ಎಲ್ಲ ತೆಗೆದು ನಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡಿದರು, ನೀವೇ ಮಾಡಿದ್ದಿದ್ದು ಅಂತ. ನೀವು ಬೇಕು ಅಂದ್ರಲ್ಲ ತಗೊಳ್ಳಿ, ನಮಗೇನು ಇಂಟ್ರೆಸ್ಟ್ ಇಲ್ಲ ಅಂತ. ಯಾಕೆಂದರೆ ಗಾಂಧೀಜಿ ತುಂಬ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು, ಪಾಕಿಸ್ತಾನ ಅನ್ನೋದೇನಾದರೂ ನಿರ್ಮಾಣ ಆಗುತ್ತೆ ಅಂತಿದ್ರೆ ಅದು ನನ್ನ ಶವದ ಮೇಲೆಯೇ ನಿರ್ಮಾಣ ಆಗೋದು ಅಂತ. ಆದರೆ 1947 ಆಗಸ್ಟ್ 15ಕ್ಕೆ ಗಾಂಧೀಜಿ ಇದ್ದರೂ ಪಾಕಿಸ್ತಾನ ನಿರ್ಮಾಣ ಆಯಿತು. ಮೂರನೇ ಕ್ಯಾರೆಕ್ಟರ್ ಮೊಹಮ್ಮದ್ ಅಲಿ ಜಿನ್ನಾ. ಅದು ನೋಡಿ, ಅದು ಸೇಯಿಂಗು ಹೀಗಾಗತ್ತೆ ಅಂತ ನಾನು ಎಣಿಸಿರಲಿಲ್ಲ. ನನ್ನ ಜೀವಮಾನದಲ್ಲಿ ನಾನು ಪಾಕಿಸ್ತಾನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವನು ಶುರು ಮಾಡಿದ, ಹೌದು, ಅವನಿಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಭಾರತ ಬಿಟ್ಟುಬಿಡುತ್ತಾ ಹೀಗೆ. ತನ್ನ ದೇಶವನ್ನು ತುಂಡು ಮಾಡಲಿಕ್ಕೆ ಭಾರತ ಒಪ್ಕೊಳ್ಳುತ್ತಾ ನೆವರ್. ಅವರು ಹಠ ಹಿಡಿದಾದರೂ ಭಾರತವನ್ನು ಒಟ್ಟಾಗಿ ಉಳಿಸ್ಕೊಳ್ತಾರೆ. ನಾನು ಈ ಫೈಟಿನ ಮೂಲಕ ಮುಸಲ್ಮಾನರ ಲೀಡರ್ ಆಗಬೇಕು ಮತ್ತು ಮ್ಯಾಕ್ಸಿಮಮ್ ಏನು ಸಿಗುತ್ತೋ ಅದನ್ನು ಬಾಚ್ಕೋಬೇಕು ಅಂತ ಕೂತಿದ್ದ. ಅವನಿಗೆ ಮ್ಯಾಕ್ಸಿಮಮ್ ಪಾಕಿಸ್ತಾನವೇ ಸಿಕ್ಬಿಡ್ತು. ಅದು ಒಂದೊಂದು ಪೀಸ್ ಅಲ್ಲ, ಎರಡೆರಡು ಪೀಸ್ ಪಾಕಿಸ್ತಾನ ಸಿಕ್ಬಿಡ್ತು. ಅವನೇ ಹೇಳ್ತಾನೆ ಹಿಂಗೆ ಸಾಧ್ಯ ಇಲ್ಲ ಅಂತ. ಅವನಿಗೆ ಒಂದ್ಸಲ ಕೇಳ್ತಾರೆ, ನಿನಗೆ ನಾವು ಪ್ರಧಾನಮಂತ್ರಿ ಮಾಡ್ತೀವಿ, ಸ್ವಲ್ಪ ಕಾಲ ನೀನೇ ಪ್ರಧಾನಮಂತ್ರಿ ಆಗಿರೋ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಹರಿವಾಣದಲ್ಲಿಟ್ಟು ಪಾಕಿಸ್ತಾನವನ್ನೇ ಕೊಡ್ತಾ ಇದ್ದೀರಾ, ನಾನ್ಯಾಕೆ ಇಲ್ಲಿ ಪ್ರಧಾನಿಯಾಗಲಿ, ನನ್ನ ದೇಶ ನಾನು ನೋಡ್ಕೋತೀನಿ ಅಂತ ಹೇಳಿದವನು ಮೊಹಮ್ಮದ್ ಅಲಿ ಜಿನ್ನಾ. ಅವನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವನಿಗೆ ಸಿಕ್ತು. ಇದರ ನಡುವೆ ಒಂದು ಸುದೀರ್ಘವಾದ ಪಾಕಿಸ್ತಾನದ ವಿರುದ್ಧದ ಹೋರಾಟವನ್ನು, ಅಥವಾ ಪಾಕಿಸ್ತಾನ ಆಗೇ ಬಿಟ್ಟರೆ ಅದು ಹೇಗಿರಬೇಕು ಎನ್ನುವಂಥ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿಟ್ಕೊಂಡು ಹಿಂದೂಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದವರು ಇಬ್ಬರು. ಆ ಇಬ್ಬರು ಇವರು, ಒಬ್ಬರು ಬಾಬಾ ಸಾಹೇಬರು, ಮತ್ತೊಬ್ಬರು ಸಾವರ್ಕರ್. ವೀರ ಸಾವರ್ಕರ್ ಅವರ ವಾಕ್ಯ ನೋಡಿ ಅಲ್ಲಿದೆ, ಈ ಪರಿಸ್ಥಿತಿಯಲ್ಲಿ ನಾವು ಮಾಡಬಹುದಾಗಿರುವಂಥ ಅತ್ಯುತ್ತಮವಾದ ಕೆಲಸವೆಂದರೆ, ಪಾಕಿಸ್ತಾನದ ಚರ್ಚೆ ನಡೀತಾ ಇತ್ತು, ಅವ್ರು ಹೇಳ್ತಾರೆ, ಯಾರಿಗೂ ವಿಶೇಷ ತೂಕವನ್ನು ಅಥವಾ ಪ್ರಾತಿನಿಧ್ಯವನ್ನು ನೀಡದ ಮತ್ತು ಅವರ ನಿಷ್ಠೆಯನ್ನು ಖರೀದಿಸಲು ಯಾರಿಗೂ ಹೆಚ್ಚುವರಿ ಬೆಲೆಯನ್ನು ನೀಡದ ಭಾರತ ರಾಷ್ಟ್ರವನ್ನು ರಚಿಸುವುದು ಅಂತ. ಭಾರತ ಇರಬೇಕು, ಅದರಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು. ಸಾವರ್ಕರ್ ಹಿಂದುತ್ವವಾದಿ ಅಂತ ನಾವು ಕರಿತೀವಲ್ಲ, ಹಿಂದೂಗಳೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಮಾತಾಡ್ತಾನೆ ಅಂತ ಹಂಗೆ ಇರಲಿಲ್ಲ ರೀ. ಸಾವರ್ಕರ್ ಹೇಳಿದ್ರು ಹಿಂದೂ ಮತ್ತು ಮುಸಲ್ಮಾನರಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು. ಯಾವುದರಲ್ಲೂ ಮುಸಲ್ಮಾನರಿಗೆ ಹಿಂದೂಗಳಿಗಿಂತ ಜಾಸ್ತಿ ಇದೆ, ಹಿಂದೂಗಳಿಗೆ ಮುಸಲ್ಮಾನರಿಗಿಂತ ಜಾಸ್ತಿ ಇದೆ ಎನ್ನುವ ಪ್ರಮೇಯ ಇರಬಾರ್ದು. ಎಲ್ರಿಗೂ ಈಕ್ವಲ್ ಸ್ಟೇಟಸ್ ಇರೋ ಥರ ನೋಡ್ಕೋಬೇಕು. ಮತ್ತು ಯಾರನ್ನು ಮತ್ತೊಬ್ಬರು ಕೊಂಡುಕೊಂಡು ಇನ್ನೇನೋ ಮಾಡ್ತಾರೆ ಎನ್ನುವಂಥ ಸ್ಥಿತಿ ಇಲ್ಲದಂಥ ಒಂದು ರಾಷ್ಟ್ರವನ್ನು ಕಟ್ಟಬೇಕು. ಏನು ದೂರದೃಷ್ಟಿಯ ಪರಿಕಲ್ಪನೆ! ಸಾವರ್ಕರ್ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಮಾಡಲೇಬೇಕು ಅಂತ ಆದರೆ ಯೂನಿಯನ್ ಟೆರಿಟರಿ ಒಂದು ಮಾಡಿ ಬೇಕಿದ್ರೆ ಮುಸಲ್ಮಾನರಿಗೆ, ಆದರೆ ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ಯಾವತ್ತೂ ಬಿಡೋದಿಲ್ಲ ಅಂತ ಹಠ ಹಿಡಿದು ನಿಂತವರು ಸಾವರ್ಕರ್. ನಾನು ಮುಂದೆ ಹೇಳ್ತೀನಿ ಸಾವರ್ಕರ್ ಹೇಗೆ ಉಳಿಸಿಕೊಟ್ರು ಅಂತ. ಇನ್ನೂ ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ಬೋದು ಅಂತಂದರೆ, ಅಕಸ್ಮಾತ್ ಸಾವರ್ಕರ್ ಮಾತನ್ನು ಭಾರತ ಕೇಳಿದ್ದೇ ಆಗಿದ್ದಿದ್ರೆ ಬಹುಶಃ ಪಾರ್ಟಿಷನ್ ಆಗ್ತಾನೆ ಇರಲಿಲ್ಲ. ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬಂದಿದೆ, ಉದಯ್ ಮಹೂರ್ಕರ್ ಬರೆದಿದ್ದಾರೆ, ಭಾಳ ಸುಂದರವಾಗಿರುವಂಥ ಪುಸ್ತಕ. ಸಾವರ್ಕರ್ ವಿಚಾರಧಾರೆಗಳು ಏನಿದ್ವು ಅನ್ನೋದನ್ನು ಬಹಳ ಎಳೆಯಾಗಿ ಬಿಡಿಸಿದ್ದಾರೆ. ಇನ್ನೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ರು. ನನಗೂ ಗೊತ್ತಿದೆ, ನಾನು ಕೂಡ ಹೇಳಬಲ್ಲೆ, ಇಲ್ಲಿರುವಂಥ 99% ಬಾಬಾ ಸಾಹೇಬರನ್ನ ತಿಳ್ಕೊಂಡಿದ್ದೀರಾ ಅಂತ ಕೇಳಿದರೆ ಹ್ಞೂ ಅಂತ ನಮ್ಗನ್ಸುತ್ತೆ. 99% ಜನರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬರು ಯಾರು ಅಂತ. ಬಾಬಾ ಸಾಹೇಬರು ಅಂದ ತಕ್ಷಣ ನಮಗೇನನ್ಸುತ್ತೆ ಅಂತಂದರೆ, ಹಿಂದೂ ಧರ್ಮವನ್ನು ಬೈದಿರೋರು, ಹಿಂದೂ ಧರ್ಮವನ್ನು ಬಿಟ್ಟಿರುವಂಥವರು, ಮೀಸಲಾತಿಯನ್ನು ಕೊಟ್ಟು ಮುಂದುವರಿದ ಜನಾಂಗವನ್ನು ಹಾಳು ಮಾಡಿದವರು, ಹಾಗೆ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬರ ವಾಸ್ಟ್ ನಾಲೆಡ್ಜ್ ಇದೆಯಲ್ಲ, ಮತ್ತು ಏನನ್ನು ಹೇಳಬೇಕೋ ಅದನ್ನು ಮುಲಾಜಿಲ್ಲದೆ ಮುಖಕ್ಕೆ ಹೇಳಬಲ್ಲಂಥ ತಾಕತ್ತು ಆವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬರಂತ ಮತ್ತೊಬ್ಬರ ಲೀಡರಲ್ಲಿ ಸಿಗೋದು ಭಾಳ ಕಷ್ಟ ಇತ್ತು. ಬಾಬಾ ಸಾಹೇಬರಂಥ ಲೀಡರ್. ನಾನು ಈಗಲೂ ಯಾರ್ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೋ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಯಾಕೆ ಬಾಬಾ ಸಾಹೇಬರ ಶೂದ್ರ ಯಾರು ಅನ್ನುವಂಥ ಚರ್ಚೆ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಬಾಬಾ ಸಾಹೇಬರು ಹೇಗೆ ಹಿಂದೂ ಧರ್ಮಗಳನ್ನು ಅನೇಕ ವಿಚಾರಗಳು, ಅದು ಮನುಸ್ಮೃತಿಯನ್ನು ಬೈದಿದ್ದಿರ್ಬೋದು, ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಓದಿದ್ದೀನಿ ನಾನು.
ಅದರ ಆಧಾರದ ಮೇಲೆ ಹೇಳ್ತೀನಿ. ಅವ್ರು ಹೇಳಿರುವಂಥ ಪ್ರತಿ ವಿಚಾರಗಳನ್ನು ಕೂಡ ಶ್ರದ್ಧೆಯಿಂದ ಓದಿರುವಾಗ ಅವರ ಸ್ಥಾನದಲ್ಲಿ ನಿಂತಾಗ ಅವೆಲ್ಲವೂ ಸತ್ಯ ಅಂತ ಅನ್ಸುತ್ತೆ ನನಗೆ, ಯಾವುದೂ ತಪ್ಪಿಲ್ಲ ಅಂತ ಅನ್ಸುತ್ತೆ. ಅಷ್ಟಾದ ನಂತರ ನಾನು ಅದರ ಆಧಾರದ ಮೇಲೆ ಹೇಳ್ತೀನಿ, ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಯಾವನಾದರೂ ಓದಿದರೆ ಬಾಬಾ ಸಾಹೇಬರು ಏನು ಅಂತ ಖಂಡಿತವಾಗಿ ಅರ್ಥ ಆಗುತ್ತೆ. ನಾನು ನೀವು ಪಾಕಿಸ್ತಾನದ ಬಗ್ಗೆ ಏನು ಮಾತನಾಡೋದು, ಮುಸಲ್ಮಾನರ ಬಗ್ಗೆ ಏನು ಹೇಳೋದು, ಬಾಬಾ ಸಾಹೇಬರು ಎಲ್ಲವನ್ನು ಎಳೆ ಎಳೆಯಾಗಿ ದಾಖಲೆಬದ್ಧವಾಗಿ ಬಿಚ್ಚಿಡ್ತಾರೆ. ಬಾಬಾ ಸಾಹೇಬರು ಹೇಳ್ತಿದ್ರು, ಮುಸಲ್ಮಾನರು ಅತೃಪ್ತರಾಗ್ತಾರೆ ಎನ್ನುವ ಕಾರಣಕ್ಕೆ ವಿವಿಧ ಸಾಂಸ್ಕೃತಿಯನ್ನು ಹೊಂದಿರುವಂಥ ಭಾರತದ ಪ್ರಾಚೀನ ಸೌಂದರ್ಯವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಬಾಬಾ ಸಾಹೇಬರ ಮಾತು. ಇಷ್ಟಾಗಿಯೂ ಕಾಂಗ್ರೆಸ್ಸು ಹಠ ಹಿಡಿದು ಇನ್ನು ನಾವು ಹೋಗಲೇಬೇಕು ಅಂತ ನಿಶ್ಚಯ ಮಾಡಿದಾಗ ಬಾಬಾ ಸಾಹೇಬರು ಹೇಳಿದರು, ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಆಗಲೇಬೇಕು ಅಂತ ನಿಶ್ಚಯ ಮಾಡಿದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಬಿಡಿ. ಇಲ್ಲಿರುವಂಥ ಎಲ್ಲ ಮುಸಲ್ಮಾನರನ್ನು ಅವ್ರಿಗೆ ಕೊಟ್ಟಿರುವ ಜಾಗಕ್ಕೆ ಕಳಿಸಿ, ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಈ ಕಡೆ ಕರೆಸ್ಕೊಳ್ಳಿ, ಚೆನ್ನಾಗಿರ್ಬೋದು ಇಬ್ಬರು. ಅದು ಬಿಟ್ಟು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಇಬ್ಬರು ಚೆನ್ನಾಗಿರುವಂಥ ಸ್ಥಿತಿ ಬರೋದಿಲ್ಲ ಅಂತ ಅವ್ರು ತುಂಬ ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ದೇಶದ ಜನ ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆರಂಭದಲ್ಲಿ ಅತ್ಯಂತ ಗಂಭೀರವಾಗಿ ಬಾಬಾ ಸಾಹೇಬರನ್ನ ವಿರೋಧಿಸ್ತಾ ಇದ್ದ ಸಾವರ್ಕರ್ ಈ ವಿಚಾರಗಳಲ್ಲಿ ಕೊನೆಗೊಂದಿನ ಹೇಳಿದ್ರು, ಬಾಬಾ ಸಾಹೇಬರು ಹೇಳಿದ್ದು ಸರಿಯಾಗಿದೆ, ಹಾಗೆ ಮಾಡಬೇಕು ನಾವು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರು ಮತ್ತು ಸಾವರ್ಕರ್ರು ಒಟ್ಟಾಗಿ ಇದರ ವಿವರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು. ಇದಾದ ನಂತರ ಇನ್ನೊಂದು ಕ್ಯಾರೆಕ್ಟರು, ಒಂದು ಪ್ರಮುಖವಾದ ಕ್ಯಾರೆಕ್ಟರು ಇಡೀ ಇದರಿಂದ ಯಾರಿದ್ರು ಅಂತಂದರೆ ಜವಾಹರ್ಲಾಲ್ ನೆಹರು. ಯಾರಾದರೂ ಪೊಲೀಸರು ಮಫ್ತಿಲಿದ್ದರೆ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಕೊಟ್ಟಿರೋ ನೋಟಿಸನ್ನು ಧಿಕ್ಕರಿಸಿ ನಾನು ರಾಜಕೀಯವನ್ನು ಮಾತನಾಡಲಿಕ್ಕಿದ್ದೇನೆ ಮತ್ತು ರಾಜಕೀಯ ನಾಯಕರ ಕುರಿತಂತೆ ಮಾತನಾಡುವಾಗ ಅದನ್ನು ನೀವು ತೇಜೋವಧೆ ಅಂತ ತಿಳ್ಕೊಂಡ್ರೆ ಐ ಆಮ್ ಹೆಲ್ಪ್ಲೆಸ್, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಪೊಲೀಸರ ಬಗ್ಗೆ ಗೌರವ ಇದೆ, ಅವರೇನು ತಪ್ಪು ತಿಳ್ಕೊಳ್ಳೋದು ಬೇಡ, ಅವ್ರ ಬಗ್ಗೆ ನನಗೇನು ಅಗೌರವ ಇದೆ ಅಂತ ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದನ್ನು ನಾನು ಧಿಕ್ಕರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತ. ನಾನು ಇಡೀ ಕಥನವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ಸ್ವಲ್ಪ ಹೊತ್ತು ಆ ಕಥೆಯನ್ನು ಕೇಳೋಣ, ಅದಾದಮೇಲೆ ಮುಂದಿನ ಘಟನೆಗಳಿಗೆ ಹೋಗೋಣ. ಪಾಕಿಸ್ತಾನ 1857ರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಏನು ಹೇಳಿದ್ರು ಅದು ನಡೀತು 1857ರಲ್ಲಿ. ಆಶ್ಚರ್ಯದ ಸಂಗತಿ, ನಾನು ಸಾವರ್ಕರ್ ಬರೆದಿರುವಂಥ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನು ಓದಿದ್ದೀನಿ, ಅದರ ಆಧಾರದ ಮೇಲೆ ಕನ್ನಡದಲ್ಲೊಂದು ಪುಸ್ತಕವನ್ನು ಬರೆದಿದ್ದೀನಿ. ಹೀಗಾಗಿ ಧೈರ್ಯವಾಗಿ ಹೇಳಬಲ್ಲೆ, ಸಾವರ್ಕರ್ ಆ ಪುಸ್ತಕವನ್ನು ಬರೆಯುವಾಗ ಇಡೀ 1857ರ ಸಂಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರು ಹೇಗೆ ಒಗ್ಗಟ್ಟಾಗಿ ಫೈಟ್ ಮಾಡಿದ್ರು, ಅದು ಭಾರತದ ಅಂತಃಶಕ್ತಿಯಾಗಿ ನಿರ್ಮಾಣ ಆಯಿತು ಅನ್ನೋದನ್ನ ವಿಶದವಾಗಿ ವಿವರಿಸ್ತಾರೆ. ಮತ್ತು ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗುವ ಆ ಸಂದರ್ಭವನ್ನು ಹೆಮ್ಮೆ ಪಟ್ಟುಕೊಂಡು ಹೇಳ್ತಾರೆ. ಸ್ವತಃ ಬಹದ್ದೂರ್ ಶಾ ಜಫರ್, ಯಾರು ದೆಹಲಿಯ ಸುಲ್ತಾನನಾಗಿ ಆಳ್ತಾ ಇದ್ನೋ, ಅವನು ಎಲ್ಲ ರಾಜರುಗಳಿಗೂ, ಭಾರತದ ರಾಜರುಗಳಿಗೂ ಒಂದು ಪತ್ರ ಬರೆದಿದ್ದ, ಮೊಘಲರ ಕೊನೆಯ ದೊರೆ. ಏನು ಪತ್ರ ಬರೆದಿದ್ದ ಅಂತಂದರೆ, ಈಗ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗೋಣ, ಹಿಂದೂ ಮುಸ್ಲಿಂ ಎಲ್ಲ ರಾಜರು ಒಟ್ಟಾಗೋಣ, ಆನಂತರ ನಾವೆಲ್ಲರೂ ರಾಜರು ಸೇರಿಕೊಂಡು ಯಾರು ದೆಹಲಿಯನ್ನು ಆಳಬೇಕು ಅಂತ ನಿಶ್ಚಯ ಮಾಡ್ತಾರೋ ಅವರಿಗೆ ನನ್ನ ಕಿರೀಟವನ್ನು ಬಿಟ್ಕೊಡ್ತೀನಿ ನಾನು ಅಂತ ಬಹದ್ದೂರ್ ಶಾ ಜಫರ್ ಹೇಳಿರುವಂಥ ಉಲ್ಲೇಖವನ್ನು, ಪತ್ರವನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಸಾವರ್ಕರ್ನ ಮುಸ್ಲಿಂ ವಿರೋಧಿ ಅಂತ ಹೇಳೋಕ್ಕಿಂತ ಮುಂಚೆ ಕೆಲವರು ಇದನ್ನು ಗಮನಿಸಬೇಕಾಗಿರುವಂಥ ಸಂಗತಿ. ಆದರೆ 1857ರ ಸಂಗ್ರಾಮದ ನಂತರ ಬ್ರಿಟಿಷರು ನಿಶ್ಚಯ ಮಾಡಿದ್ರು, ಮುಸಲ್ಮಾನರನ್ನು ಎಲ್ಲೆಲ್ಲಿ ಎತ್ತಿ ಕಟ್ಟಬೇಕು ಅಂತ ಸ್ಪಷ್ಟ ಮಾಡಿದ್ರು. ಅದಕ್ಕೆ ಸರಿಯಾಗಿ ಸರ್ ಸೈಯದ್ ಅಹಮದ್ ಖಾನ್ರ ಥರದವರು ಸಿಕ್ಕಿದ್ರು. 1876ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ 2 ನೇಷನ್ ಥಿಯರಿಯ ಒಂದು ಸಣ್ಣ ಬೀಜವನ್ನು ಬಿತ್ತಿದ್ರು. ಆ ಬೀಜದ ಆಧಾರದ ಮೇಲೆ ಎಲ್ಲವೂ ನಡೀತಿತ್ತು, ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥ ಪ್ರಕ್ರಿಯೆ ಆಗ್ತಿತ್ತು. ಈ ದೇಶದ ಬಹುತೇಕ ಮುಸಲ್ಮಾನರು ಸಾಮಾನ್ಯವಾಗಿಯೇ ಇದ್ದರು. ನಾನು ಕೂಡ ಭಾಳ ಆಶ್ಚರ್ಯದಿಂದ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ನೀವು ಯಾರಾದರೂ ಗಮನಿಸಿದ್ದೀರೋ, ನನ್ನೊಂದು ಪುಟ್ಟ ಹಳ್ಳಿ, ನಾನು ಬೆಂಗಳೂರಿನ ಹತ್ತಿರ ಇರೋದು. ಆ ಹಳ್ಳಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ತಾವು ಯಾವುದಾದ್ರೂ ಕೆಲಸ ಮಾಡಲಿಕ್ಕಿಂತ ಮುಂಚೆ, ಮುಸ್ಲಿಂ ಹೆಣ್ಣು ಮಕ್ಕಳು ಊರಿನ ಪುರೋಹಿತರ ಬಳಿಗೆ ಬಂದು ಸ್ವಾಮಿ ರಾಹುಕಾಲ ಯಾವುದು ಅಂತ ಕೇಳ್ಕೊಂಡು ಹೋಗೋದನ್ನು ನಾನು ನೋಡ್ತಿದ್ದೆ. ಭಾರತದಲ್ಲಿ ತೀರಾ ಇತ್ತೀಚಿನವರೆಗೂ ಆ ಕಟ್ಟತೆ ಇಲ್ಲ, ಅಂದರೆ ಹಳ್ಳಿಗಳಲ್ಲಿ. ಆದರೆ ಕೆಲವು ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಈ ವಿಷಬೀಜ ಬಂತು ಅಲ್ಲೆಲ್ಲ ಆಯಿತು. ಬ್ರಿಟಿಷರು ಈ ವಿಷಬೀಜವನ್ನು ಬಿತ್ತುವಂಥ ದೊಡ್ಡ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡಿದರು 1857ರ ಸಂಗ್ರಾಮದ ನಂತರ. 1905ರಲ್ಲಿ ಬಂಗಾಳದ ವಿಭಜನೆ ಮಾಡಿದರು.
ದೇಶ ವಿಭಜನೆಯ ಮೊದಲನೇ ಕಲ್ಪನೆ ಸಿಗೋದಲ್ಲೇ. ಬಂಗಾಳ ಇವತ್ತೇನು ನಾವು ಪೂರ್ವ ಬಂಗಾಳವನ್ನು ಒಟ್ಟಾರೆಯಾಗಿ ನೋಡ್ತಿದ್ದೀವೋ, ಅಂದರೆ ಒಂದು ಪಶ್ಚಿಮ ಬಂಗಾಳ ನಮ್ಮ ಹತ್ರ ಇದೆ, ಇನ್ನೊಂದು ಬಂಗಾಳ ಪಾಕಿಸ್ತಾನ ಆಗೋಗಿದೆಯಲ್ಲ, ಅದನ್ನು ಅವತ್ತೇ ಅವರು ಡಿವೈಡ್ ಮಾಡಿದರು. ಮುಸಲ್ಮಾನರು ಜಾಸ್ತಿ ಇರೋದನ್ನು ಪೂರ್ವ ಬಂಗಾಳ ಅಂತ ಕರೆದ್ರು, ಹಿಂದೂಗಳು ಜಾಸ್ತಿ ಇರೋದನ್ನು ಪಶ್ಚಿಮ ಬಂಗಾಳ ಅಂತ ಕರೆದ್ರು. ಅಂದರೆ ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿ ತಲೆಗೊಂದು ಹುಳ ಬಿಡಬೇಕು. ಎಲ್ಲಿ ಮುಸಲ್ಮಾನರೇ ಇರ್ತಾರೋ ಅಲ್ಲಿ ಅವ್ರದ್ದೇ ಆಡಳಿತ ನಡೆಯುತ್ತೆ ಅಂತ ಒಂದ್ಸಲ ಹುಳ ಬಿಟ್ಟರೆ ಅವ್ರು ತಮ್ಮದೇ ಪ್ರತ್ಯೇಕ ಜಾಗಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಇದು ಹಿಂದೂಗಳೊಂದಿಗೆ ಪರ್ಮನೆಂಟ್ ಜಗಳ ನಡೀತಿರುತ್ತೆ ಅನ್ನುವಂಥ ಪ್ರಮೇಯ. ಆದರೆ ಆಶ್ಚರ್ಯ ಏನು ಗೊತ್ತೇನು, ಇಡೀ 1905 ಆ ಹೋರಾಟವನ್ನು, ಆ ಬಂಗಾಳ ವಿಭಜನೆಯನ್ನು ಹಿಂದೂಗಳು ಮತ್ತು ಮುಸಲ್ಮಾನರು ಪ್ರತಿಭಟಿಸಿದ್ದು ಹೇಗೆ ಅಂತಂದರೆ ಸ್ವದೇಶಿ ಆಂದೋಲನದ ಮೂಲಕ. ಇನ್ನು ಗಾಂಧೀಜಿ ಎಂಟ್ರಿ ಕೂಡ ಆಗಿರಲಿಲ್ಲ. ರವೀಂದ್ರನಾಥ್ ಠಾಗೂರ್ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದಂಥ ಸಂದರ್ಭದಲ್ಲದು. ಎಂಥ ಸ್ವದೇಶಿ ಆಂದೋಲನ ನಡೀತು ಅಂತಂದರೆ, ಚಿತ್ತರಂಜನ್ ದಾಸರಾದಿಯಾಗಿ ಹಳ್ಳಿಗೂ ಸ್ವದೇಶಿಯ ವಿಚಾರ ಮುಟ್ಟು 6 ವರ್ಷಗಳ ಕಾಲ ಬ್ರಿಟಿಷರು ಪತರಗುಟ್ಟಿ ಹೋದರು. ಬ್ರಿಟಿಷರ ಎಕಾನಮಿ ಅಲಗಾಡ್ಬಿಡ್ತು. ಬ್ರಿಟಿಷರ ವಸ್ತುಗಳನ್ನು ಭಾರತದಲ್ಲಿ ಕೊಂಡುಕೊಳ್ಳೋರು ಇರಲಿಲ್ಲ. ಬ್ರಿಟಿಷರಿಗೆ ಯಾವುದೇ ವಸ್ತುವನ್ನು ಮಾರೋದಿಲ್ಲ ಅಂತ ಹಠ ಹಿಡಿದು ನಿಂತ್ಬಿಟ್ರು. ಪರಿಣಾಮ ಏನಾಯಿತು ಅಂತಂದರೆ 6 ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರ ತಾನು ಯಾವ ನಿರ್ಣಯವನ್ನು ಘೋಷಣೆ ಮಾಡಿತ್ತೋ ಅದನ್ನು ವಾಪಸ್ ತೆಗೆದುಕೊಂಡು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಂದಾಗಿದೆ ಅಂತ ಘೋಷಣೆ ಮಾಡಿತು. ಬಹುಶಃ ನನಗನ್ಸುತ್ತೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಂತರದ ಕಾಲಘಟ್ಟದಲ್ಲಿ ಲಾಜಿಕಲ್ ಎಂಡಿಗೆ ಪರ್ಫೆಕ್ಟಾಗಿ ಮುಟ್ಟಿದ ಏಕಮಾತ್ರ ಹೋರಾಟ ಬಂಗಾಳದ ವಿಭಜನೆಯ ಹೋರಾಟ. ಮತ್ತು ಆ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಇರಲಿಲ್ಲ. 1906ರಲ್ಲಿ ಈ ಹೋರಾಟ ನಡೀತಾ ಇರುವಾಗಲೇ ಮುಸ್ಲಿಂ ಲೀಗ್ ಅಂತ ಒಂದು ಸ್ಥಾಪನೆ ಆಯಿತು. ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಯಾಕೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗೆ ನೀವು ವ್ಯಾಲ್ಯೂ ಕೊಡೋದಿಲ್ಲ, ಅದಕ್ಕೆ ನಾವು ಮುಸಲ್ಮಾನರೇ ಪ್ರತ್ಯೇಕವಾಗಿ ಒಂದು ಮಾಡ್ಕೊಳ್ತೀವಿ ಅಂತ ಅವ್ರಿಗಾಯ್ತು. ಮುಸಲ್ಮಾನರದೊಂದು ಪ್ರಾಬ್ಲಮ್ ಏನು ಅಂತಂದರೆ, ನಾನು ತುಂಬ ನೇರವಾಗಿ ಹೇಳ್ತೀನಿ, ಅವರನ್ನು ಭಡಕಾಯಿಸೋದು ಭಾಳ ಸುಲಭ. ನೀವು ಹಿಂದೂಗಳನ್ನು ಭಡಕಾಯಿಸೋದು ಸುಲಭ ಇಲ್ಲ. ಇಲ್ಲೇ ನಾನು ನಿಂತ್ಕೊಂಡು ಏನಾದರೂ ಭಡಕಾಯಿಸುವ ಭಾಷಣ ಮಾಡಿದರೆ ನಂಗೆ ಗೊತ್ತಿದೆ ನೀವೇನು ಮಾಡ್ತೀರಾ ಅಂದರೆ ಒಂದ್ಸಲ ಗೂಗಲ್ ಸರ್ಚ್ ಮಾಡ್ತೀರಾ, ಹೌದಾ ಇದು ನಿಜವಾ, ಒಂದ್ಸಲ ನೋಡಿಬಿಡುವ ಅಂತ, ಸ್ವಲ್ಪ ಒಂದ್ಸಲ ಕೇಳುವ ಮರ ಯಾಕೆ ಸುಮ್ಮನೆ ಅಂತ. ಹಿಂದೂಗಳು ಭಾಳ ಸುಲಭವಾಗಿ ಬಡಕಾಯಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಭಾಷಣದಿಂದ ಹಿಂದೂಗಳನ್ನು ಬಡಕಾಯಿಸಿ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಕಳಿಸ್ಬಿಟ್ಟ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ ಯಾವತ್ತು. ಹಿಂದೂಗಳು ಆಲೋಚನೆ ಮಾಡ್ತಾರೆ, ಆಲೋಚನೆಯ ಸಾಮರ್ಥ್ಯ ಇದೆ. ಆದರೆ ಮುಸಲ್ಮಾನರಿಗೆ ಹಂಗಿಲ್ಲ. ಒಬ್ಬ ಮೊಹಮ್ಮದ್ ಜುಬೇರ್ ಒಂದು ಟ್ವೀಟ್ ಮಾಡಿ ಒಂದು ಹೆಣ್ಣು ಮಗಳ ವಿರುದ್ಧ ಬಡಕಾಯಿಸ್ತಾನೆ. ಆ ಹೆಣ್ಣು ಮಗಳ ವಿರುದ್ಧ ಬಡಕಾಯಿಸಿದ್ದಕ್ಕೆ ಮುಸಲ್ಮಾನರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಸರ್ ತನ್ಸೆ ಜುದಾ, ತಲೆ ಕಡದೇ ಕಡಿತೀವಿ ಅಂತ. ರಾಜಸ್ಥಾನದಲ್ಲಿ ಯಾರು ತಲೆ ಕಡಿತಾರೆ? ಒಬ್ಬ ಟೇಲರ್ನ ತಲೆ ಕಡಿತಾರೆ ಹೋಗಿ. ಮತ್ತು ನಾನು ಹೇಳಬೇಕು ಅಂತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಚೆನ್ನಾಗಿ ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಬಹಳ ಕಡಿಮೆ. ಬಾಬಾ ಸಾಹೇಬರ ಮಾತನ್ನು ನಾನು ಹೇಳ್ತಿರೋದು, ಇದು ನನ್ನ ಮಾತಲ್ಲ. ಪೊಲೀಸರು ಸುಮೋಟೋ ಕೇಸ್ ತಗೋಬೇಕಿದ್ರೆ ಬಾಬಾ ಸಾಹೇಬರ ಮೇಲೆ ತಗೋಬೇಕು. ಬಾಬಾ ಸಾಹೇಬರು ಏನು ಹೇಳಿದ್ರು ಅಂತಂದರೆ, ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ. ಮುಸಲ್ಮಾನರು ಎಲೆಕ್ಷನ್ನಲ್ಲಿ ವೋಟ್ ಮಾಡೋದಕ್ಕೆ ಅವರಿಗೆ ವಿಕಾಸದ ಬೇಕು ಅಂತಿಲ್ಲ. ಅವರಿಗೆ ಮಸೀದಿಗೆ ಯಾರು ನೆಲ ಹಾಸು ಹಾಕ್ಕೊಡ್ತಾರೆ, ಯಾರು ಟೈಲ್ಸ್ ಹಾಕ್ಕೊಡ್ತಾರೆ ಅಂಥವ್ರು ಸಿಕ್ಕಿದ್ರು ಸಾಕು, ಅವ್ರಿಗೆ ವೋಟ್ ಹಾಕ್ಬಿಡ್ತಾರೆ ಮುಸ್ಲಿಮರು. ಬಾಬಾ ಸಾಹೇಬ್ರು ಹೇಳಿದ್ರು. ಆ ಪ್ರಜ್ಞೆ, ಬೆಳವಣಿಗೆಯ ಪ್ರಜ್ಞೆ, ಸಮೂಹ ಬೆಳವಣಿಗೆಯ ಪ್ರಜ್ಞೆ, ಇದೆಲ್ಲವನ್ನು ಬಿಟ್ಟು ನನ್ನ ಮತ ಇದರ ಆಚೆಗೆ ಹೋಗದೆ ಇರುವಂಥ ಸ್ಥಿತಿ ಅವರದ್ದಿದೆಯಲ್ಲ, ಬಡಕಾಯಿಸೋದು ಭಾಳ ಸುಲಭ. ಮುಸ್ಲಿಂ ಲೀಗ್ ಆ ಪ್ರಯತ್ನಕ್ಕೆ ನಿಂತ್ಕೊಳ್ತು. ಆದರೆ ಏನಾದರೂ ಮುಂದಕ್ಕೆ ಹೋಗಲಿಲ್ಲ. ಅದು ಮುಂದಕ್ಕೆ ಹೋಗಬೇಕು ಅಂದರೆ ಮಹಾತ್ಮ ಗಾಂಧೀಜಿನೇ ಬರಬೇಕಾಯಿತು. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರು ಎಂಟ್ರಿ ಆಯಿತು. ನಂಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೆ ಎಲ್ರಿಗೂ ಇರೋ ಥರದ ಕೋಪ ಏನಿಲ್ಲ. ಅವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ವಿಸ್ತರಿಸಿದ್ರ ಬಗ್ಗೆ ನಾನು ಇವತ್ತಿಗೂ ಬಹಳ ಪ್ರೀತಿಯಿಂದ ಅದ್ರ ಬಗ್ಗೆ ಗೌರವದಿಂದ ಮಾತನಾಡ್ತೀನಿ. ಬಟ್ ಅವರು ಮಾಡಿರುವಂಥ ಕೆಲವು ರಾಜಕೀಯ ತಪ್ಪುಗಳ ಕುರಿತಂತೆ ನಾನು ಎಲ್ಲರಂತೆ ಅದ್ರ ಬಗ್ಗೆ ದನಿ ಎತ್ತುತ್ತೀನಿ. ನಾನು ಆ ಗೌರವದಿಂದ ಹೇಳ್ತೀನಿ. 1919ರಲ್ಲಿ ಮಹಾತ್ಮ ಗಾಂಧೀಜಿ ಎಂಟ್ರಿ ಆದರು. ಇನ್ನು ಭಾರತದ ಪೊಲಿಟಿಕ್ಸ್ ಅಂದರೆ ಏನು ಅಂತಾನೆ ಮಹಾತ್ಮಾಜಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದಿರೋ ಹೊತ್ತಿನಲ್ಲಿ ಅವ್ರು ಏನು ಮಾಡಿದರು, ಮುಸಲ್ಮಾನರು ಮತ್ತು ಹಿಂದೂಗಳು ಜೊತೆಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಮುಸಲ್ಮಾನರ ಒಂದು ಹೋರಾಟಕ್ಕೆ ಹಿಂದೂಗಳ ಬೆಂಬಲ ಘೋಷಣೆ ಮಾಡಿದರು 1920ರಲ್ಲಿ. ಅದನ್ನು ಖಿಲಾಫತ್ ಚಳುವಳಿ ಅಂತ ಕರೀತಾರೆ. ನಾವೆಲ್ಲರೂ ಕೇಳಿದ್ದೀವಿ. ಆದರೆ ಖಿಲಾಫತ್ ಚಳುವಳಿ ಏನು ಗೊತ್ತಾ? ಆಟೋಮನ್ ತುರುಷ್ಕರಲ್ಲಿ ಅವ್ರು ಯಾರು ಅವ್ರ ಖಲೀಫಾ ಅಂತ ಇರ್ತಾನೋ ಆ ಖಲೀಫಾನನ್ನು ಬ್ರಿಟಿಷರು ಪದಚ್ಯುತಗೊಳಿಸಿದ್ರು. ಬೇರೆ ಖಲೀಫಾನ್ ತರಬೇಕು ಅಂತ ಅವ್ರು ಯೋಚನೆ ಮಾಡ್ತಿರುವಾಗ ಇಲ್ಲಿನ ಮುಸಲ್ಮಾನರಿಗೆ ಕೆಲವರಿಗೆ ಅಯ್ಯೋ ನಮ್ಮ ಖಲೀಫಾನ್ ತೆಗೆದು ಬಿಟ್ರಲ್ಲ ಅಂತ ಬೇಸರ ಇತ್ತು. ಹೋರಾಟವಾಗಿ ರೂಪುಗೊಂಡಿರಲಿಲ್ಲ. ಮಹಾತ್ಮ ಗಾಂಧೀಜಿ ಏನು ಮಾಡಿದರು, ಅದಕ್ಕೆ ನೀವು ಹೋರಾಟ ಮಾಡೋದಾದರೆ ನಮ್ಮ ಸಪೋರ್ಟ್ ಇದೆ ಅಂದ್ಬಿಟ್ರು.
ಇಲ್ಲಿನ ಮುಸಲ್ಮಾನರಿಗೆ ಖಲೀಫಾಗಳೊಂದಿಗೆ ಯಾವ ಸಂಬಂಧವೂ ಇರಲಿಲ್ಲ. ಮುಸಲ್ಮಾನರಿಗೆ ಸಂಬಂಧ ಇರಲಿಲ್ಲ ಅಂದಮೇಲೆ ಇನ್ನು ಹಿಂದೂಗಳಿಗೆ ಯಾವ ಸಂಬಂಧ? ಮಹಾತ್ಮ ಗಾಂಧೀಜಿ ಹೋರಾಟ ಶುರು ಮಾಡಿಸಿದ ಮೇಲೆ ಏನಾಯ್ತು ಗೊತ್ತಾ? ಆ ಖಲೀಫಾನ ಕುರಿತಂತೆ ಯಾರ್ಯಾರು ಪ್ರಚಾರ ಮಾಡ್ಲಿಕ್ಕೆ ಹೋದ್ರೋ ಅವರು ಕಟ್ಟರತೆ ತುಂಬಲಿಕ್ಕೆ ಶುರು ಮಾಡಿಬಿಟ್ರು ಮುಸಲ್ಮಾನರ ಮನಸ್ಸಿನೊಳಗೆ. ಕಟ್ಟರಾಗ್ಬಿಟ್ರು ಮುಸಲ್ಮಾನರು. ಎಷ್ಟು ಕಟ್ಟರಾಗ್ಬಿಟ್ರು ಅಂತಂದರೆ ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. 1921ರಲ್ಲಿ ಇದೇ ಪಕ್ಕದ ಕೇರಳದ ಮೋಪ್ಲಾದಲ್ಲಿ ಮೋಪ್ಲಾ ಕಾಂಡ ಅಂತ ಆಯಿತು, ಮಾಪಿಳ್ಳೆಗಳ ಕಾಂಡ ಆಯಿತು. ಎಲ್ಲ ಮುಸ್ಲಿಂ ಮಾಪಿಳ್ಳೆಗಳು ಎಷ್ಟು ಜನರನ್ನ ಕೊಂದ್ರು ಅಂತ ಕೇಳಿದರೆ ಒಂದು ದಾಖಲೆ ಹೇಳುತ್ತೆ 10,000ಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಯಿತು. ಹಿಂದೂಗಳ ಮರ್ಡರ್ ಆಯಿತು ಪಕ್ಕದಲ್ಲಿ. ಯಾವಾಗ? ನಮ್ಮ ಕಣ್ಣೆದುರಿಗೆ ಆಗಿರುವ ಘಟನೆಗಳು, 1920s ಆಗಿರುವ ಘಟನೆಗಳಿವು. ಆ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂತಂದರೆ, ಮೇಲ್ನೋಟಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ನೆಪದಲ್ಲಿ ಅವರು ಶುರು ಮಾಡಿದ್ದು, ಆದರೆ ಇಸ್ಲಾಮಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಪಿಳ್ಳೆಗಳ ಹೋರಾಟ ಪಕ್ಕದಲ್ಲಿ ಶುರುವಾಯಿತು ಮೋಪಲಾದಲ್ಲಿ. ಆ ದಂಗೆ ಎಷ್ಟು ವ್ಯಾಪಕವಾಯಿತು ಅಂತಂದರೆ, ಒಂದು ಭಯಾನಕವಾದ ಹೃದಯ ವಿದ್ರಾವಕವಾದ ವರದಿ ಬಂತು. 4,000 ಜನ ಮಾಪಿಳ್ಳೆಗಳು ಉಗ್ರವಾದವನ್ನು ತಲೆಯಲ್ಲಿ ತುಂಬಿಕೊಂಡಿರುವಂಥವರು 40 ಜನ ಹಿಂದೂಗಳನ್ನು ಹಿಡ್ಕೊಂಡು ಬಂದರು. 3 ಜನರನ್ನು ಗುಂಡಿಟ್ಟು ಕೊಂದರು. ಉಳಿದ 37 ಜನರ ತಲೆಯನ್ನು ಕಡಿದು ಅಲ್ಲಿರುವಂಥ ಕೆರೆಯಲ್ಲಿ ಬಿಸಾಕಿದ್ರು ಅಂತ 1921ನಲ್ಲಿ. ಮೊಹಮ್ಮದ್ ಘಜ್ನಿ ಗೋರಿಯರ ಕಥೆ ಹೇಳ್ತಿಲ್ಲ ನಾನು. ಖಿಲಾಫತ್ ಮೂವ್ಮೆಂಟ್ನ ದುರದೃಷ್ಟಕರ ಸಂಗತಿ ಇದು. ಮುಸಲ್ಮಾನರನ್ನ ಕಟ್ಟರ್ ಮಾಡಿಬಿಟ್ರು, ಆದರೆ ಹಿಂದೂಗಳನ್ನು ಅವ್ರ ಬೆಂಬಲಕ್ಕೆ ನಿಲ್ಲುವಂತೆ ಗಾಂಧೀಜಿ ಮಾಡಿಬಿಟ್ರು. ಆದರೆ ಇನ್ನೂ ಯಾರೂ ಗೊತ್ತಾಯ್ತು ಅವ್ರಿಗೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಎಡವಟ್ಟು ಮಾಡಿದ್ದೀನಿ ಅಂತ ವಾಪಸ್ ತೊಗೊಳಕ್ಕೆ ಕಾಯ್ತಾ ಇದ್ರು. ಚೌರಿ ಚೌರಾದಲ್ಲಿ ಒಂದು ಸಣ್ಣ ಘಟನೆ ಆಯಿತು. ಆ ಘಟನೆ ಮುಂದಿಟ್ಟು ಇಡೀ ಹೋರಾಟವನ್ನು ಮಹಾತ್ಮ ಗಾಂಧೀಜಿ ವಾಪಸ್ ತೊಗೊಂಡ್ಬಿಟ್ರು. ಯಾವಾಗ ವಾಪಸ್ ತೊಗೊಂಡ್ಬಿಟ್ರೋ ಆಗ ಕಟ್ಟರಾಗಿ ಆಗ್ತಾನೆ ಬೆಳೀತಿದ್ದ ಮುಸಲ್ಮಾನರಿಗೆ ಅನ್ನಿಸ್ತು, ಇವ್ರು ಯಾರೂ ನಮ್ಮ ಪರವಾಗಿ ನಿಲ್ಲೋರಲ್ಲ, ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ಅಂತ ಮುಸಲ್ಮಾನರು ಎಲ್ಲ ಬ್ರಿಟಿಷರ ವಿರುದ್ಧ ಇದ್ದ ಹೋರಾಟವನ್ನು ಹಿಂದೂಗಳ ವಿರುದ್ಧ ತಿರುಗಿಸಿದ್ರು. ಸರ್ ಸೈಯದ್ ಅಹಮದ್ ಖಾನ್ ತೋರಿಸಿದ್ನಲ್ಲ, ಸರ್ ಸೈಯದ್ ಅಹಮದ್ ಖಾನ್ ಏನು ಹೇಳ್ತಿದ್ರು ಗೊತ್ತಾ? ನಾವು ಬ್ರಿಟಿಷರ ಜೊತೆ ಚೆನ್ನಾಗಿರಬೇಕು ಅಂತಿದ್ರು. ಅವ್ರು ಹೇಳ್ತಿದ್ರು, ಕುರಾನ್ ಮತ್ತು ಬೈಬಲ್ ಎರಡನ್ನೂ ನೋಡಿದರೆ ಸೆಮಿಟಿಕ್ ರಿಲಿಜನ್ನು, ಇವೆರಡರಲ್ಲಿ ಸಾಮಾನ್ಯ ಸಂಗತಿಗಳು ಭಾಳ ಇವೆ. ಹೀಗಾಗಿ ನಾವು ಅವ್ರ ಜೊತೆ ವಿರೋಧ ಕಟ್ಕೊಳ್ಬಾರ್ದು, ನಮಗೆ ವಿರೋಧ ಇರಬೇಕಾಗಿರೋದು ಹಿಂದೂಗಳ ಜೊತೆ ಅಂತ ತಲೆಗೆ ತುಂಬ್ತಿದ್ರಲ್ಲ. ನಿಧಾನವಾಗಿ ಈ ವಿಷ ಹೆಂಗೆ ಹಬ್ಬಿತು ಅಂತಂದರೆ, ಕಾಲಕ್ರಮದಲ್ಲಿ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲವ್ರ ಏಕಮಾತ್ರ ಉದ್ದೇಶ ಜಿಹಾದ್ ಎಗೇನ್ಸ್ಟ್ ಬ್ರಿಟಿಷ್ ಅಲ್ಲ, ಜಿಹಾದ್ ಎಗೇನ್ಸ್ಟ್ ಹಿಂದೂಸ್ ಆಗ್ಲಿಕ್ಕೆ ಶುರುವಾಯಿತು. 1923 ಆಸ್ಪಾಸ್ನಲ್ಲಿ ಒಂದು ಗಲಾಟೆ ನಡೀತು. ಈ ಗಲಾಟೆ ಹೆಂಗಿತ್ತು ಅಂತಂದರೆ, ಅದರಲ್ಲಿ ಮಸೀದಿಯ ಮುಂದೆ ಪ್ರೊಸೆಷನ್ ಬರಬಾರದು ಅಂತ ಶುರುವಾಯಿತು 1923ನಲ್ಲಿ. ಇನ್ನೂ ಸಂಘ ಹುಟ್ಟಿರಲಿಲ್ಲ, 25ನಲ್ಲಿ ಸಂಘ ಹುಟ್ಟಿದ್ದು. ಈಗ ಏನಾದರೂ ಮಸೀದಿ ಮುಂದೆ ಯಾರಾದರೂ ಬಜರಂಗದವರೋ ವಿಶ್ವ ಹಿಂದೂ ಪರಿಷತ್ನವರು ಒಂದು ಮೆರವಣಿಗೆ ಹೋದರೆ ಸಂಘದವರೇ ಹಿಂಗೆ ಅಂತಿರ್ತಾರೆ. ಆದರೆ 1923ನಲ್ಲೇ ಮುಸಲ್ಮಾನರು ಹೇಳಿದರು, ನಮ್ಮ ಮಸೀದಿಯ ಮುಂದೆ ನೀವು ಯಾರೂ ಮೆರವಣಿಗೆ ತೊಗೊಂಡು ಬರೋಂಗಿಲ್ಲ ಅಂತ. ಬರೀ ಮಸೀದಿ ಮುಂದೆ ಮೆರವಣಿಗೆ ತೊಗೊಂಡು ಬರಬಾರ್ದು ಅಂತಲ್ಲ, ಅವ್ರು ಹೇಳಿದರು 1923ನಲ್ಲಿ, ನಮಗೊಂದು ಮುಸಲ್ಮಾನರದ್ದು ಒಂದು ಪೋಲ್ ತೊಗೊಂಡು ಹೋಗಬೇಕು, ಒಂದು ಅಶ್ವತ್ಥ ಮರ ಇಲ್ಲಿದೆ, ಕಡಿಬೇಕದನ್ನ ಅಂತ. ಹಿಂದೂಗಳು ಹೇಳಿದ್ರು, ಅತ್ಯಂತ ಪವಿತ್ರವಾದ ಮರ ಕಣಯ್ಯ, ಅದು ಹೆಂಗೆ ಕಡಿಯೋದು ಅಂತ. ಅವ್ರು ಕೇರ್ ಮಾಡಲಿಲ್ಲ. ಅದಕ್ಕೋಸ್ಕರ ದೊಡ್ಡ ಗಲಾಟೆ ಆಯಿತು. ಕೊನೆಗೆ ನಮಗೆ ನಮ್ಮ ಹಬ್ಬಗಳಲ್ಲಿ ಹಸುವನ್ನು ಕಡಿಯುವಂಥ ಅಧಿಕಾರವನ್ನು ಕೊಡಬೇಕು ಅಂತ 1923ನಲ್ಲಿ ಹೋರಾಟ ಶುರು ಮಾಡಿದರು. ದೊಡ್ಡ ಗಲಾಟೆಗಳು ಎದ್ದಿದ್ದು. ಅದನ್ನು ಹೆಂಗೋ ಸಮಾಧಾನ ಮಾಡೋಷ್ಟು ಹೊತ್ತಿಗೆ ಈ ಆರ್ಯ ಸಮಾಜದವರು ಶುದ್ಧಿ ಚಳವಳಿ ಶುರು ಮಾಡಿದರು. ಯಾರ್ಯಾರು ಮುಸಲ್ಮಾನರಾಗಿದ್ದೀರಾ, ಹೋಗ್ಬಿಟ್ಟಿದ್ದೀರಾ, ವಾಪಸ್ ಬರಬೇಕು ಅಂತಿದೆ, ಬನ್ನಿ ನಾವು ನಿಮ್ಮನ್ನು ಕರ್ಕೊಳ್ತೀವಿ ಅಂತ ಮಾಸ್ ಸ್ಕೇಲಲ್ಲಿ ಮಾಡಿದರು. ಶ್ರದ್ಧಾನಂದರಂತೂ ಎಂಥ ದೊಡ್ಡ ಸ್ಕೇಲು ಅಂತಂದರೆ, ದೆಹಲಿಯ ದೊಡ್ಡ ರಾಮ್ಲೀಲಾ ಮೈದಾನದಲ್ಲಿ 1000 ಮಂದಿಯನ್ನು ಏಕಕಾಲಕ್ಕೆ ಸೇರಿಸಿ ಹರಿಬೋಲ್, ಹರಿ ಅಂತ ಹೇಳು, ವಾಪಸ್ ಬಂದೆ ನೀನು ಅಂತ, ನೀನು ರಾಮನ ಹೆಸರು ಉಚ್ಚಾರ ಮಾಡು, ನೀನು ವಾಪಸ್ ಬಂದೆ ಅಂತ ಈ ಪರಿಕಲ್ಪನೆಯನ್ನು ಕೊಟ್ಟು ವಾಪಸ್ ಕರ್ಕೊಳ್ತಿದ್ರು. ಅದೊಂದು ಅದ್ಭುತವಾಗಿರುವಂಥ ಮೂವ್ಮೆಂಟ್. ಆ ಮೂವ್ಮೆಂಟ್ ಸರಿಯಾಗಿ ನಡೆದು ಹೋಗಿದ್ದಿದ್ರೆ, ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಬೆಂಬಲ ಸಿಕ್ಕಿದ್ದಿದ್ರೆ, ಯಾರ್ಯಾರು ಹೋದ ದುಃಖ ಇತ್ತೋ, ಇನ್ನೂ ನನ್ನ ಧರ್ಮದೊಂದಿಗೆ ಬೆಸೆದುಕೊಳ್ಳುವಂಥ ಭಾವ ಇತ್ತು, ಅವರೆಲ್ಲರೂ ವಾಪಸ್ ಬಂದುಬಿಡ್ತಿದ್ರು. ಮುಸಲ್ಮಾನರಿಗೆ ಗೊತ್ತಾಯ್ತಿದ್ದು ಭಾಳ ಡೇಂಜರ್ ಆಗುತ್ತೆ ಅಂತ ಕೊನೆಗೆ ಶುದ್ಧಿ ಚಳುವಳಿಯನ್ನು ಮುಂದಿಟ್ಕೊಂಡು ಮತ್ತು ದೊಡ್ಡ ಗಲಾಟೆ ಅದು ಕೋಲ್ಕತ್ತಾದಲ್ಲಿ ಶುರುವಾಯಿತು. ಅವತ್ತಿನ ಕಲ್ಕತ್ತಾದಲ್ಲಿ ಶುರುವಾಯಿತು. ಆ ಗಲಾಟೆ ಎಷ್ಟು ದೊಡ್ಡದಾಯಿತು ಅಂತಂದರೆ, ಅದು ಆವತ್ತಿನ ದಿನಗಳಲ್ಲಿ ಭಯಾನಕವಾಗಿರುವಂಥ ಕೋಮು ದಂಗೆ ಅಂತ ಹೆಸರು ಪಡೀತು.
ಆ ಕೋಮು ದಂಗೆ ನಡೆದಾಗ ಹಿಂದೂಗಳಲ್ಲಿ ನಮಗೇನು ಅನ್ಸುತ್ತೆ, ಶುದ್ಧಿ ಮಾಡಲೇಬಾರ್ದಾಗಿತ್ತಪ್ಪ ಅಂತ. ಆದರೆ ಮುಸಲ್ಮಾನರಲ್ಲಿ ಹೆಂಗೆ ಗೊತ್ತಾ, ಮುಸಲ್ಮಾನರ ಮೌಲ್ವಿಗಳು ಕೂಡ ಆ ಕೋಮು ದಂಗೆಯನ್ನು, ಹಿಂದೂಗಳನ್ನು ಕೊಂದಿದ್ದನ್ನು ಸಮರ್ಥಿಸಿಕೊಂಡ್ರು. ನಮ್ಮ ಮಸೀದಿ ಎದುರಿಗೆ ಪ್ರೊಸೆಷನ್ ಹೋಗೋದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ. ಶಿಬಿಪುರ್ ಅಂತ ಬಂಗಾಳದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ದಂಗೆ ಆಯಿತು, ಹಿಂದೂ ಮುಸಲ್ಮಾನರ ಗಲಾಟೆ ಆಯಿತು, ಹಿಂದೂಗಳ ಮೇಲೆ ಭಯಾನಕವಾಗಿ ಮುಸಲ್ಮಾನರ ದಾಳಿ ಆಯಿತು. ಯಾಕೆ ಅಂತ ಕೇಳಿದರೆ ಅಲ್ಲಿನ ಮೌಲ್ವಿ ಹೇಳ್ತಾನೆ, ನಾವು ರಂಜಾನಲ್ಲಿದ್ವಿ, ನಾವು ಉಪವಾಸ ಬಿಡೋ ಹೊತ್ತಿನಲ್ಲಿ ಹಿಂದೂಗಳು ಶೋಭಾಯಾತ್ರೆ ಅವ್ರ ಏರಿಯಾದಲ್ಲಿ, ಹಿಂದೂಗಳ ಏರಿಯಾದಲ್ಲಿ ಹಿಂದೂಗಳು ಶೋಭಾಯಾತ್ರೆ ಮಾಡಿದ್ದಕ್ಕೆ ಮುಸಲ್ಮಾನರು ರಂಜಾನ್ನ ಹೆಸರನ್ನು ಹೇಳಿಕೊಂಡು ನಮ್ಮ ಉಪವಾಸ ಬಿಡೋ ಹೊತ್ತಿನಲ್ಲಿ ಅವರಲ್ಲಿ ಶೋಭಾಯಾತ್ರೆ ಮಾಡಿ ತಪ್ಪು, ಅದಕ್ಕೋಸ್ಕರ ಹೊಡೆದಿದ್ದು ಸರಿಯಾಗಿದೆ ಅಂತಂದ್ರು ಮೌಲ್ವಿಗಳು. ಅಂದರೆ ಎಷ್ಟರ ಮಟ್ಟಿಗೆ ವಿಷಬೀಜ ಶುರುವಾಗಿತ್ತು ಅಂತಂದರೆ, ಕೊನೆಗೆ ಸ್ವತಃ ಕಾಂಗ್ರೆಸ್ ನಿಂತ್ಕೊಂಡು ಒಂದು ಪ್ಯಾಕ್ಟ್ ಮಾಡಿಸು, ಒಂದು ಒಪ್ಪಂದ ಮಾಡಿಸ್ತು, ಇಂಡಿಯನ್ ನ್ಯಾಷನಲ್ ಪ್ಯಾಕ್ಟ್ ಅಂತ. ಆ ಒಪ್ಪಂದದಲ್ಲಿ ಏನು ಹೇಳ್ತು ಗೊತ್ತಾ? ಮೊದಲನೇದು ಹೇಳ್ತು, ಮಾಸ್ಕಿನ ಮುಂದೆ ಇನ್ನು ಮುಂದೆ ಮೆರವಣಿಗೆ ತಗೊಂಡು ಹೋಗಬಾರ್ದು, ಯಾವುದೇ ಮೆರವಣಿಗೆ ಇದ್ದರೆ ಹೋಗಬಾರ್ದು. ಕಾಂಗ್ರೆಸ್ ಮಾಡಿಸಿದ ಒಪ್ಪಂದ. ಎರಡನೇ ಒಪ್ಪಂದ ಏನು ಅಂತಂದರೆ, ಮುಸಲ್ಮಾನರು ದನ ಕಡಿಬಹುದು, ಹಿಂದೂಗಳಿಗೆ ಗೊತ್ತಾಗದಂತೆ ಕಡೀರಿ ಅಷ್ಟೆ. ಇಬ್ಬರು ಒಪ್ಕೊಳ್ಳಿಲ್ಲ ಇದನ್ನು, ಹೀಗಾಗಿ ಪ್ಯಾಕ್ಟ್ ಮುರಿದು ಬಿತ್ತು. ಇದೆಲ್ಲವೂ 1920s ಘಟನೆಗಳು. ಕಾಂಗ್ರೆಸ್ನ ಅಪೀಸ್ಮೆಂಟ್ ಅಷ್ಟರ ಮಟ್ಟಿಗಿತ್ತು. ಮುಸಲ್ಮಾನರ ಬಗ್ಗೆ ಯಾವ ಥರದ ರೆಸ್ಪೆಕ್ಟ್ ಕೊಡಬೇಕು ಕಾಂಗ್ರೆಸ್ನಲ್ಲಿ ಅಂತಂದರೆ, ಆ ಮುಸಲ್ಮಾನರು ಎದ್ದು ನಿಂತರೆ ಎಲ್ಲರೂ ಉಘೆ ಅನ್ಬೇಕು, ಮುಸಲ್ಮಾನರು ಏನಾದರೂ ಮಾತನಾಡಿದ್ರೆ ಉಲ್ಟಾ ಯಾರೂ ಮಾತನಾಡುವಂತಿಲ್ಲ ಅನ್ನೋದನ್ನೆಲ್ಲ ಕಾಂಗ್ರೆಸ್ಸು ನಿಧಾನವಾಗಿ ತುಂಬಿ ಭಾರತದೊಳಗೆ ಒಂದು ಪ್ರತ್ಯೇಕವಾದ ಜಾಗಗಳನ್ನು ನಿರ್ಮಾಣ ಮಾಡ್ತಾ ಹೋಯಿತು. ಹೇಗೆ ಪ್ರತ್ಯೇಕವಾದ ಜಾಗಗಳು ಅಂತಂದರೆ, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಪ್ರೊಸೆಷನ್ ಹೋಗಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ದನಗಳನ್ನು ಕಡಿಬೋದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ದೇವಸ್ಥಾನಗಳಿರಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಅಜಾನ್ ಕೂಗುವಾಗ ಬೇರೆ ಯಾರು ಮಾತನಾಡಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಹಿಂದೂ ದೇವಾಲಯಗಳು ಹೊರಗಡೆ ಮೈಕ್ ಹಾಕಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಯಾರು ಹಬ್ಬ ಆಚರಣೆ ಮಾಡಬಾರ್ದು. ಅಂದರೆ ಒಂದು ಏರಿಯಾ ನಿರ್ಮಾಣ ಆಗೋಯ್ತು. ಪಾಕಿಸ್ತಾನ ಆಮೇಲೆ ಆಗಿದ್ದು, ಅದಕ್ಕಿಂತ ಮುಂಚೆ ಮುಸಲ್ಮಾನರ ತಲೆಯೊಳಗೆ ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿಕೊಟ್ಟಾಗಿತ್ತು. 1930ನಲ್ಲಿ ಇದೆಲ್ಲವೂ ಸ್ವಲ್ಪ ಹೇಗೋ ನಡೀತಿದೆ ಅಂತಂದಾಗ, ನೆನ್ನೆ ಹೇಳಿದ್ನಲ್ಲ, ಅಲ್ಲಮ ಇಕ್ಬಾಲ್, ಸಾರೆ ಜಹಾಂ ಸೆ ಅಚ್ಛಾದ ಕರ್ತೃ ಅಲ್ಲಮ ಇಕ್ಬಾಲ್ ತುಂಬ ಸ್ಪಷ್ಟವಾಗಿ ಟೂ ನೇಷನ್ ಥಿಯರಿಯನ್ನು ಮತ್ತೊಮ್ಮೆ ಬಲವಾಗಿ ಪ್ರತಿಪಾದಿಸಿದ. ಆ ಹೊತ್ತಿನಲ್ಲಿ ಜಿನ್ನಾ ಮುಸ್ಲಿಂ ಲೀಗ್ನಲ್ಲಿದ್ದವರು ಆ ವಿಚಾರವನ್ನು ತಮ್ಮ ತಲೆಗೇರಿಸಿಕೊಂಡು ತುಂಬ ಗಂಭೀರವಾಗಿ ಅದರ ಪರವಾಗಿ ನಿಂತುಕೊಂಡ್ರು. ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಭಾಳ ಜನರಿಗೆ ಗೊತ್ತಿರಲಾರ್ದು, ಜಿನ್ನಾ ವಾಸ್ತವವಾಗಿ ಹಿಂದೂ ವಿರೋಧಿಯೇ ಆಗಿರಲಿಲ್ಲ. ಜಿನ್ನಾನ ಹಿಂದೂ ವಿರೋಧಿಯಾಗಿ ಕನ್ವರ್ಟ್ ಮಾಡಲಾಯಿತು, ಕಾಂಗ್ರೆಸ್ನವರೇ ಮಾಡಿದ್ದು. ಜಿನ್ನಾ ಯಾವತ್ತೂ ಹಿಂದೂ ಮುಸಲ್ಮಾನರು ಚೆನ್ನಾಗಿರಬೇಕು ಅಂತ ಭಾವಿಸಿದ. ಜಿನ್ನಾ ಈ ಥರ ಕಟ್ಟರ್ ಮುಸ್ಲಿಂ ಅಲ್ವೇ ಅಲ್ಲ ರೀ. ಜಿನ್ನಾ ಏನೇನು ಕುರಾನ್ನಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಅವೆಲ್ಲ ಮಾಡ್ತಿದ್ದ. ಅವನು ಪೋರ್ಕ್ ತಿಂತಿದ್ದ, ಹಂದಿ ತಿಂತಿದ್ದ, ಜಿನ್ನಾ ಸಿಗರೇಟ್ ಸೇತ್ತಿದ್ದ, ಜಿನ್ನಾ ಹೆಂಡ ಕುಡಿತಿದ್ದ, ಯಾವುದ್ಯಾವುದನ್ನು ಕುರಾನಲ್ಲಿ ನಿಷಿದ್ಧ ಅಂತ ಹೇಳಿದ್ದಾರೋ ಅವೆಲ್ಲ ಮಾಡ್ಕೊಂಡಿದ್ದವನು. ಅವನು ಎಲ್ಲರೂ ಒಂದಾಗಬೇಕು, ಮಾಡರ್ನ್ ಆಗಬೇಕು ಅಂತ ಹೇಳ್ತಿದ್ದ ಮನುಷ್ಯ. ಯಾವಾಗ ಕಾಂಗ್ರೆಸ್ನಲ್ಲಿ ತನಗೆ ಗೌರವ ಸಿಗ್ತಿಲ್ಲ ಅಂತ ಗೊತ್ತಾಯ್ತು, ಬಿಟ್ಟ ಮುಸ್ಲಿಂ ಲೀಗಿಗೆ ಹೋದ. ಈ ಟೂ ನೇಷನ್ ಥಿಯರಿ ಅವನಿಗೆ ಹಿಡಿಸ್ತು. ಇದನ್ನು ತಗೊಂಡು ಎಂಥ ಪ್ರಾಪಗೇಷನ್ ಶುರು ಮಾಡಿಬಿಟ್ಟ ಅಂತಂದರೆ, ಅವನು ಇಡೀ ಇದನ್ನು ಕೈಗೆ ಎತ್ತುಕೊಂಡು ಮುಸಲ್ಮಾನರಲ್ಲಿ ಅದನ್ನು ಬಿತ್ತಲಿಕ್ಕೆ ಶುರು ಮಾಡಿದ. ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳವಣಿಗೆ ಕಾಣಿಸ್ತು. 1940ನಲ್ಲಿ ಲಾಹೋರ್ನಲ್ಲಿ ಮುಸ್ಲಿಂ ಲೀಗಿನ ಒಂದು ಕಾರ್ಯಕ್ರಮ ನಡೆದಾಗ, ಆ ಕಾರ್ಯಕ್ರಮದಲ್ಲಿ ಅವನು ಈ ಟೂ ನೇಷನ್ ಥಿಯರಿಯನ್ನು ಪ್ರೆಸೆಂಟ್ ಮಾಡ್ದ. ಅದು ಎಂಥ ವ್ಯಾಪಕವಾದ ಪ್ರಚಾರ ಪಡ್ಕೊಳ್ತು ಅಂತಂದರೆ, ಯಾವ್ಯಾವ ಮುಸಲ್ಮಾನರು ಕಾಂಗ್ರೆಸ್ನಲ್ಲಿದ್ದರೋ ಬಹುತೇಕರು ಕಾಂಗ್ರೆಸ್ ಬಿಟ್ಟು ಮುಸ್ಲಿಂ ಲೀಗ್ ಹೋದ್ರು. ಇವರುಗಳೇ ನಿಂತಾಗ ಉಗೆ ಅಂತಿದ್ದಲ್ಲ ನಾವು. ಇವರುಗಳೇನಾದರೂ ಮಾತಾಡಿದಾಗ ಏನು ಮಾತಾಡಬಾರ್ದು ಅಂತ ನಾವು ಹೇಳ್ತಿದ್ವಲ್ಲ, ಆ ಮುಸಲ್ಮಾನರೆಲ್ಲ ಮುಸ್ಲಿಂ ಲೀಗಿಗೆ ಹೋಗಿ ಜಾಯ್ನ್ ಆಗ್ಲಿಕ್ಕೆ ಶುರು ಮಾಡಿಬಿಟ್ರು. ನಿಧಾನವಾಗಿ ಮುಸ್ಲಿಂ ಲೀಗ್ ಉಬ್ಲಿಕ್ಕೆ ಶುರುವಾಯಿತು. ಕಾಂಗ್ರೆಸ್ಸಿಗೆ ಏನು ಮಾಡಬೇಕು ಎನ್ನುವಂಥದ್ದು ಪ್ರಯತ್ನ ಗೊತ್ತಿರಲಿಲ್ಲ. 1946ನಲ್ಲಿ ಕಾಂಗ್ರೆಸ್ ಒಂದು ಸಜೆಷನ್ ಕೊಡ್ತು, ನಾವು ಡಿಸೆಂಟ್ರಲೈಸ್ ಆಗಿರುವಂಥ ದೇಶವನ್ನು ಕಟ್ಟೋಣ. ಡಿಸೆಂಟ್ರಲೈಸ್ ಅಂತಂದರೆ ಏನಂತಂದರೆ, ಹಿಂದೂಗಳು ಮತ್ತು ಮುಸಲ್ಮಾನರು ಸ್ವಾಯತ್ತವಾಗಿ ಇದನ್ನು ರಚನೆ ಮಾಡುವಂತಾಗಲಿ ಅಂತ 1946ನಲ್ಲಿ ಬ್ರಿಟಿಷರು ಮುಂದಿಟ್ಟರು. ಕಾಂಗ್ರೆಸ್ಸು ಒಪ್ಕೊಳ್ಳಿಲ್ಲ ಮತ್ತು ಇವರು ಕೇಳಲಿಲ್ಲ. ಆ ಹೊತ್ತಿನಲ್ಲಿ ಸಾವರ್ಕರ್ ಮತ್ತು ಅಂಬೇಡ್ಕರ್ ಇಬ್ಬರು ಫೈಟ್ ಶುರು ಮಾಡಿದರು. ಸಾವರ್ಕರ್ದಂತೂ ಫೈಟ್ ಎಂಥದ್ದು ಗೊತ್ತೇನು ಮಿತ್ರರೇ? ಸಾವರ್ಕರ್ ಅಂತೂ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನುವ ಚರ್ಚೆ ಶುರು ಮಾಡಿದಾಗ, ಹಿಂದುತ್ವ ಅಂದರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಸಾವರ್ಕರ್ ಹಿಂದುತ್ವದ ಪುಸ್ತಕ ಬರೆದು ಹಿಂದುತ್ವದ ಪ್ರಚಾರ ಶುರು ಮಾಡಿದರು. ಇವತ್ತಿಗೂ ಹಿಂದುತ್ವ ಅಂತಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಸಾವರ್ಕರೇ ನಮ್ಗೆ ಆಧಾರ.
ಸಾವರ್ಕರ್ ಎಲ್ಲಿವರೆಗೂ ಗೊತ್ತಾ, ಆ ಮನುಷ್ಯ ಅತ್ಯದ್ಭುತ. ನಂಗೆ ಭಾಳ ಬಾರಿ ನೋವು ಅನಿಸುತ್ತೆ, ಎಂಥ ಜನಾಂಗ ನಾವು. ಸಾವರ್ಕರ್ ಅಂತ ಒಬ್ಬ ವ್ಯಕ್ತಿಯನ್ನು ಸ್ವತಂತ್ರ ಭಾರತದಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ತೀವಲ್ಲ ಇವತ್ತಿಗೂ ಕೂಡ ಅಂತ ಭಾಳ ದುಃಖ ಅನಿಸುತ್ತೆ ನನಗೆ. ಅವರು ಇಡೀ ಹಿಂದೂಗಳಿಗೆ ಒಂದು ಶಕ್ತಿ ಸಿಗಲಿ ಅಂತ ಒಂದು ಶ್ಲೋಕವನ್ನೇ ಬರೆದ್ರು. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದುರಿತಿ ಸ್ಮೃತಃ. ಕೇಳಿದರೆ ಯಾವುದೋ ಪುರಾಣದಲ್ಲಿ ಬಂದಿರಬೇಕು ಅಂತ ಅನ್ಸುತ್ತೆ, ಸಾವರ್ಕರ್ ಬರೆದಿರೋದು. ಆ ಸಿಂಧುವಿನಿಂದ ಹಿಡಿದು ಹಿಮಾಲಯದವರೆಗೆ ಇರುವಂಥ ಈ ಭೂಭಾಗವನ್ನು ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳೇ ಅಂತ ಸಾವರ್ಕರ್ ಕರೆದ್ರು. ಅದ್ಭುತವಾಗಿರುವಂಥ ಸಂದೇಶವಾಗಿತ್ತದು. ಅವರು ಹಿಂದುತ್ವದ ಪರಿಕಲ್ಪನೆಯನ್ನು ಸಾವರ್ಕರ್ ಕಟ್ಟಿಕೊಟ್ರು. ಯಾರು ಹಿಂದೂ ಎನ್ನುವಂಥ ವಿವರವಾಗಿರುವಂಥ ವಿಚಾರವನ್ನು ಸಾವರ್ಕರ್ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಿದರು. ಅತ್ತ ಅಂಬೇಡ್ಕರ್ ತಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಿದ್ರು. ಇವರಿಬ್ಬರನ್ನು ಕಾಂಗ್ರೆಸ್ ತನ್ನ ಗಣನೆಗೆ ತೆಗೆದುಕೊಳ್ಳೇ ಇಲ್ಲ. 1946 ಆಗಸ್ಟಿಗೆ ಯಾವಾಗ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಾಯಿತು, ಬ್ರಿಟಿಷರಿಗೆ ಪ್ರಭಾವ ಬೀರಲಿಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗಿಗೆ ಇದ್ದಿದ್ದು ಒಂದೇ ಒಂದು ಮಾರ್ಗ, ಇವತ್ತಿಗೂ ಕೂಡ ಮುಸಲ್ಮಾನರಿಗಿರುವಂಥ ಏಕೈಕ ಮಾರ್ಗ. ಮುಸಲ್ಮಾನರು ವೈಚಾರಿಕವಾದ ಚರ್ಚೆಯ ಮೂಲಕ ಗೆಲ್ಲದಿಲ್ಲ. ಮುಸಲ್ಮಾನರು ಈಗ ನಾನು ಮಾತನಾಡಿದ್ದನ್ನು ಕೇಳಿ ಕೋಪಿಸ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ, ಫೇಸ್ಬುಕ್ಕಲ್ಲಿ ನನ್ನ ವಾಲಿಗೆ ಬಂದು ಕೆಟ್ಟದಾಗಿ ಬೈಯೋದು ಮಾತ್ರ ಬರುತ್ತೆ ಅವ್ರಿಗೆ ಆಚೆ ಏನು ಗೊತ್ತಿಲ್ಲ, ಇದರ ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ. ದಡ್ಡತನ ಅದು ಅವ್ರಿಗೆ ಕಲ್ಸ್ಕೊಟ್ಟು. ನಂಗೆ ತುಂಬ ಬಾರಿ ಅನಿಸುತ್ತೆ, ನಾನು ಇದನ್ನು ತುಂಬ ವಿಚಾರ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಂಗೆ ತುಂಬ ಜನ ಹಿಂದೂಗಳು ಸಿಕ್ಕಾಗ ಹೇಳ್ತಾರೆ, ಹಿಂದೂಗಳು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಸರ್ ವಾರಕ್ಕೊಂದಿನ ಸೇರೋದಿಲ್ಲ ಸರ್ ನಾವು. ಹಿಂದೂಗಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಒಂದೇ ದೇವಸ್ಥಾನಕ್ಕೆ ವಾರಕ್ಕೊಂದು ದಿನ ಬರಬೇಕು ಅಂತ ನಾವು ಭಾವಿಸೋದಿಲ್ಲ. ಹಿಂದೂ ಅಂದರೆ ಧರ್ಮ ರೀ, ಅದೊಂದು ಸೈನ್ಯದ ಪಡೆ ಅಲ್ಲ. ನಾನು ಕರೆದ ತಕ್ಷಣ ಕಮಾಂಡಿಂಗ್ ಆಫೀಸರ್ ಕರೆದ ತಕ್ಷಣ ಎಲ್ಲರೂ ಬಂದು ನಿಂತ್ಕೋಬೇಕು ಅಂದರೆ ಸೈನ್ಯ ಅದು ನಮ್ಮ ಧರ್ಮ. ನೀನು ಸೋಮವಾರ ಶಿವನ ಮಂದಿರಕ್ಕೆ ಹೋಗು, ಮಂಗಳವಾರ ಮತ್ತೊಂದು, ನೀನು ಹೋಗೋದೇ ಇಲ್ವಾ, ಬೇಡ, ಮನೆಯಲ್ಲೇ ಇರು, ಮನೆಯಲ್ಲೇ ಪೂಜೆ ಮಾಡ್ಕೋ. ನಾವು ಧರ್ಮವನ್ನು ಬೆಳೆಸಿರೋದೇ ಹೊರತು ಸೈನ್ಯವನ್ನು ಕಟ್ಟಿರೋದಲ್ಲ. ಹೀಗಾಗಿ ನಮ್ಮಲ್ಲಿ ಒಂದಿನ ಸೇರಬೇಕು ಎನ್ನುವ ಪರಿಕಲ್ಪನೆ ಇಲ್ಲ. ಬಟ್ ಅಲ್ಲಿ ಅದೇ ಪರಿಕಲ್ಪನೆ ಇರೋದ್ರಿಂದ ಅವ್ರಿಗೆ ಗೊತ್ತಿರೋದು ಏನು ಅಂತಂದರೆ, ಯಾವುದೋ ಒಂದಿನ ಬೀದಿಗೆ ಕರ್ಕೊಂಡು ಬರಬೇಕು, ಬೀದಿಯಲ್ಲಿ ಗಲಾಟೆ ಮಾಡಿಸ್ಬೇಕು ಅಂತ. ಇವತ್ತಿಗೂ ಹಾಗೆ ನಡೆಯೋದು. ಅವತ್ತು ಅವನು ಹಾಗೆ ಮಾಡಿದ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ, 1946 ಆಗಸ್ಟ್ 16ನೇ ತಾರೀಕು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕರೆಯಲಾಯಿತು. ಮೊಹಮ್ಮದ್ ಅಲಿ ಜಿನ್ನಾ ಏನು ಹೇಳಿದ ಗೊತ್ತಾ, ನಮಗೆ ನಮ್ಮ ದೇಶ ಸಿಗಲಿಲ್ಲ ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿದೆ ನಮ್ಮ ಮೊಹಮ್ಮದ್ ಅಲಿ ಜಿನ್ನಾ ಮಾತು, ನಮಗೆ ನನ್ನ ದೇಶ ಸಿಗಲಿಲ್ಲ ಅಂತಂದರೆ ಇರೋ ದೇಶವನ್ನು ನಾಶ ಮಾಡಿ ಅಂತ ಭರ್ಜರಿಯಾಗಿರುವಂಥ ಒಂದು ಕರೆಯನ್ನು ಕೊಟ್ಟ. ಆ ಕರೆಯ ಪ್ರತಿಫಲವಾಗಿ ಎಲ್ಲ ಕಡೆಗಳಲ್ಲಿ ಮುಸಲ್ಮಾನರು ದಂಗೆ ಎದ್ರು. ಭಯಾನಕವಾದ ಒಂದು ದಂಗೆ ನಡೆದಿದ್ದು ಪೂರ್ವ ಪಾಕಿಸ್ತಾನದ ಕಡೆಯಲ್ಲಿ. ಪೂರ್ವ ಪಾಕಿಸ್ತಾನದ ದಂಗೆ ಹೆಂಗಾಯಿತು ಅಂತಂದರೆ, ಡೈರೆಕ್ಟ್ ಆ್ಯಕ್ಷನ್ ಡೇ ದಿನ ಕೈಯಲ್ಲಿ ಕತ್ತಿಗಳನ್ನು ಹಿಡಿದು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತೆಗೆದುಕೊಂಡು ಬೆಂಕಿ ಹಚ್ಚೋದು, ಕಂಡಲ್ಲಿ ಹಿಂದೂಗಳನ್ನು ಕೊಲ್ಲೋದು 2 ದಿನಗಳ ಕಾಲ ಇದು ನಡೀತು. ಆ 2 ದಿನಗಳ ಕಾಲ ಇದು ನಡೆದಾಗ ಹಿಂದೂಗಳು ಹಾಹಾಕಾರ ಎಬ್ಬಿಸಿ ಇದ್ದಿದ್ದನ್ನೆಲ್ಲ ಕಳ್ಕೊಂಡು ಓಡ್ ಹೋಗ್ಲಿಕ್ಕೆ ಶುರು ಮಾಡಿದರು. ಓಡ್ ಹೋಗೋದು ಅಂತಂದರೆ ಹೆಂಗೆ, ಮನೆಯನ್ನು ಬಿಟ್ಟು ಓಡೋಗು, ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಓಡೋಗು, ಇದ್ದವ್ರನ್ನ ಬಾವಿಗೆ ತಳ್ಳಿಬಿಡು, ಅವ್ರನ್ನ ಮುಸಲ್ಮಾನರು ಕರ್ಕೊಂಡು ಹೋದರೆ ಹಳೆಯದೆಲ್ಲ ಗೊತ್ತಿದೆಯಲ್ಲ ನಮ್ಗೆ ಏನೇನು ಮಾಡ್ತಾರೆ ಅಂತ. ಈ ಎಲ್ಲ ಕಾರಣಕ್ಕೆ ಹಿಂದೂಗಳು ಉತ್ಪಾತ ಉಂಟಾದಾಗ ಒಬ್ಬ ವ್ಯಕ್ತಿ, ಇಲ್ಲಿ ಯಾರಾದರೂ ತನ್ನನ್ನು ತಾನು ಹಿಂದೂ ಅಂತ ಕರೆದುಕೊಳ್ಳೋದಿದ್ರೆ ಆ ಮನುಷ್ಯನ ಮಾತ್ರ ದಯಮಾಡಿ ಮರಿಬೇಡಿ. ಈ ಮನುಷ್ಯನ ಹೆಸರು ಗೋಪಾಲ್ ಪಾಠ ಅಂತ. ಗೋಪಾಲ್ ಪಾಠ ವೃತ್ತಿಯಿಂದ ಮಾಂಸ ಕಡಿಯೋನು. ನಾನು ಅದಕ್ಕೆ ಅವ್ರ ಚಿತ್ರವನ್ನು ತೊಗೊಂಡು ಬಂದು ನೋಡಲಿ ಎಲ್ಲರೂ ಅಂತ ಸೇರಿಸ್ಕೊಂಡೆ. ಬರೀ ಈ ಕಥನದ ನಡುವೆ ಅವ್ರನ್ನೆಲ್ಲ ಮರೆತರೆ ಏನು ಉಪಯೋಗ ಅಂತ. ಗೋಪಾಲ್ ಪಾಠ ಏನು ಮಾಡಿದ ಗೊತ್ತಾ, ತನ್ನ ಜೊತೆಗಿರುವಂಥ ಒಂದು ತರುಣರ ತಂಡವನ್ನು ಸೇರಿಸ್ಕೊಂಡು ಹೇಳಿದ, ಎಲ್ಲರೂ ಕೈಯಲ್ಲಿ ಆಯುಧ ಹಿಡ್ಕೊಳ್ಳಿ. ಆಯುಧ ಹಿಡ್ಕೊಂಡು ಏನು ಮಾಡಬೇಕು ಅಂತಂದರೆ, ಯಾರ್ಯಾರು ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೋ ಗುರುತು ಮಾಡಿ ಅವ್ರ ಮೇಲೆ ನಾವು ಆಕ್ರಮಣ ಮಾಡೋಣ ಅಂತ. ಸಂಜೆ ಆದ ತಕ್ಷಣ ಗೋಪಾಲ್ ಪಾಠ ಮತ್ತು ಅವ್ರ ಟೀಮ್ ಹೋಗ್ತಾ ಇತ್ತು. ಯಾರ್ಯಾರು ಹಿಂದೂಗಳನ್ನು ಕತ್ತಿ ಹಿಡಿದು ತಮ್ಮ ಕ್ರೌರ್ಯದಿಂದ ಧ್ವಂಸ ಮಾಡುವಂಥ ಪ್ರಯತ್ನ ಪಡ್ತಿದ್ರೋ ಅಂಥವ್ರನ್ನೇ ಹುಡುಕಿ ರಸ್ತೆಯಲ್ಲಿ ಕೊಲ್ಲಕ್ಕೆ ಶುರು ಮಾಡಿದರು. ಒಂದೇ ದಿನ ಯಾರ್ಯಾರು ಹಿಂದೂಗಳಿದ್ದೀರೋ ನಿಮಗೆ ಫೈಟ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬನ್ನಿ ಅಂತ ದೊಡ್ಡ ಜಾಗದಲ್ಲಿ ಅವ್ರನ್ನ ಕೂರಿಸಿ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಂತ್ಕೊಂಡ್ರು. ಪರಿಣಾಮ ಏನಾಯಿತು ಅಂದರೆ, 1-1.5 ದಿನದೊಳಗೆ ಮುಸಲ್ಮಾನ್ ಲೀಡರ್ಗಳು ಬಂದು ಗೋಪಾಲ್ ಪಾಠ ಹತ್ರ ಸಂಧಾನಕ್ಕೆ ಅಂತ ಬಂದರು. ನೀವು ನಿಲ್ಲಿಸಿ, ನಾವು ನಿಲ್ಲಿಸ್ತೀವಿ ಅಂತ. ಮಹಾತ್ಮ ಗಾಂಧೀಜಿ ಧಾವಿಸಿ ಬಂದರು.
ಯಾವಾಗ ಧಾವಿಸಿ ಬಂದರು ಅಂತಂದರೆ, ಯಾವಾಗ ಹಿಂದೂಗಳು ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು, ಧಾವಿಸಿ ಬಂದು ಅಲ್ಲಿ ಕೂತ್ಕೊಂಡು ಹೇಳಿದರು, ಎಲ್ಲರೂ ನಿಮ್ಮ ಶಸ್ತ್ರಗಳನ್ನು ಹಾಕಿ ಅಂತ. ಮುಸಲ್ಮಾನರು ಹಾತೊರಿತಾ ಇದ್ರು ಶಸ್ತ್ರಗಳನ್ನು ಹಾಕಾಗ. ಗೊತ್ತಾಯ್ತು ಅವರಿಗೆ, ಇನ್ನು ಇವ್ರು ಎದ್ದುಬಿಟ್ಟ ಮೇಲೆ ನಮಗೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಗೋಪಾಲ್ ಪಾಠ ಹೇಳಿದ, ನಾನು ಮಾತ್ರ ನನ್ನ ಶಸ್ತ್ರ ಹಾಕೋದಿಲ್ಲ, ನಮ್ಮ ಹಿಂದೂಗಳ ರಕ್ಷಣೆಯ ಭರವಸೆಯನ್ನು ನೀವು ಕೊಡ್ತೀರಾ ಅಂತಂದರೆ ಶಸ್ತ್ರ ಇಡ್ತೀನಿ, ತಾಕತ್ತಿದೆಯಾ ಅಂತ ಕೇಳಿದರೆ ಉತ್ತರ ಇರಲಿಲ್ಲ. ಕೊನೆಗೆ ಶಸ್ತ್ರವನ್ನು ಕೆಳಗೆ ಹಾಕಬೇಕಾಗಿ ಬಂತು. ಇದು ಇಡೀ ದೇಶ ಸದಾಕಾಲ ನೆನೆಯುವಂಥ ಘಟನೆಗಳಲ್ಲಿ ಒಂದು ಮಿತ್ರರೇ. ಸಾವರ್ಕರ್ ತುಂಬ ದೊಡ್ಡದಾಗಿರುವಂಥ ಒಂದು ಕರೆಯನ್ನು ಕೊಟ್ಟರು. ಅವ್ರೇನು ಹೇಳಿದರು ಅಂತಂದರೆ, ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಒಪ್ಪಿಕೊಳ್ಳೋದಾದರೆ ಅವರಿಗೇನು ಅಸೆಂಬ್ಲಿಗೆ ಬಂದಿದ್ದಾರೋ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಯಾಕೆ ಅಂತಂದರೆ ಅವ್ರು ಎಲೆಕ್ಷನ್ ಗೆದ್ದಿರೋದು ಒಂದು ಭಾರತವನ್ನು ಉಳಿಸ್ಕೊಡ್ತೀವಿ ಅಂತ, ನಿಮ್ಗೆ ಆಗಲಿಲ್ಲ ಅಂದರೆ ವಾಪಸ್ ಬರಬೇಕು ಅಂತ ಅವ್ರು ಜೋರಾಗಿ ಹೇಳಿದರು. ಅಷ್ಟೇ ಅಲ್ಲ, ಸಾವರ್ಕರ್ ಒಂದು ಐಡಿಯಾ ಏನು ಕೊಟ್ಟರು ಅಂತಂದರೆ, ಸಿಂಧ್ನಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ನೀವೇನು ಭಾರತ ಡಿವೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರೋ ಅದರಲ್ಲಿ ಸಿಂಧ್ನ ಪ್ರಾಂತ ಇದೆ, ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಚಿತ್ತಗಾಂಗ್ ಇವತ್ತು ಬಂಗಾಳದಲ್ಲಿ ಏನಿದೆ ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಮತ್ತು ಸಿಲ್ಹಟ್ ಏನಿದೆ ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಎಲ್ಲೆಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೋ ಅಲ್ಲೆಲ್ಲ ಒಂದು ಪ್ಲೆಬಿಸೈಟ್ ಮಾಡಿ, ಜನಮತ ಗಣನೆ ಮಾಡಿ, ಅವರು ಹಿಂದೂಗಳು ವಾಪಸ್ ಭಾರತಕ್ಕೆ ಸೇರ್ಕೋಬೇಕು ಅಂತಾದರೆ ಅದನ್ನು ಭಾರತಕ್ಕೆ ಸೇರಿಸಿ ಅಂತ. ಸಾವರ್ಕರ್ ದೂರದೃಷ್ಟಿ ಇತ್ತಲ್ಲ, ಏನು ಹೇಳಿದ್ರು ಗೊತ್ತಾ ಸಾವರ್ಕರ್? ಅವ್ರ ಮಾತೇ ನಾನು ನಿಮ್ಮ ಮುಂದೆ ಇಡ್ತೀನಿ. ಪಾಕಿಸ್ತಾನ ಹಿಂದೂಸ್ತಾನವನ್ನು ಚೂರು ಮಾಡಿರ್ಬೋದಾದರೆ ನಾವು ಹಿಂದೂಸ್ತಾನದವರು ಪಾಕಿಸ್ತಾನವನ್ನು ಚೂರು ಮಾಡಬೇಕಾಗಿದೆ ಈಗ ಅಂತ ಅವತ್ತೇ ಹೇಳಿದರು. ಯಾರೂ ಕೇಳಲಿಲ್ಲ. ಕೇಳಿದವರು ಒಬ್ಬರು, ಎಗೇನ್ ಅ ಕಾಂಗ್ರೆಸ್ ಲೀಡರ್, ಬೋರ್ಡೊಲಾಯ್ ಅಂತ ಅವ್ರ ಹೆಸರು. ಈ ಬೋರ್ಡೊಲಾಯ್ರ ವೈಶಿಷ್ಟ್ಯ ಏನು ಅಂತಂದರೆ, ಅಸ್ಸಾಂನ ಗೋಪಿನಾಥ್ ಬೋರ್ಡೊಲಾಯ್ರು ಅಸ್ಸಾಂನ CM ಆಗಿದ್ದರು. ಅಸ್ಸಾಂನ CM ಜೊತೆಗೆ ಅವ್ರು ಮಾತನಾಡಿ ಹೇಳಿದರು, ಸಿಲೆಟ್ನಲ್ಲಿ ಒಂದು ಜನಮತಗಣನೆ ಆಗಬೇಕು, ಮತ್ತು ಈ ಬಂಗಾಳದಿಂದ ಮುಸಲ್ಮಾನರನ್ನ ತಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಸ್ಸಾಂಗೆ. ನೀವು ದಯಮಾಡಿ ಯಾವ್ಯಾವ ಮುಸಲ್ಮಾನರು ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೋ ಅವ್ರಿಗೆಲ್ಲ ಸೆಟ್ಲ್ ಆಗಲಿಕ್ಕೆ ಬಿಡದೆ ಆಚೆ ಓಡಿಸಿ, ಮತ್ತು ಬಂಗಾಳದ ಹಿಂದೂ ಪಾಪ್ಯುಲೇಷನ್ನ ಬಲವಾಗಿ ಕಾಯ್ದುಕೊಳ್ಳಿ ಅಂತ. ಅಸ್ಸಾಂನ ಪಾಪ್ಯುಲೇಷನ್ನ, ಅಸ್ಸಾಮನ್ನು ಕೂಡ ಕಿತ್ಕೊಳ್ಳುವಂಥ ಯೋಜನೆ ನಿರ್ಮಾಣ ಆಗಿತ್ತು. ಮಿತ್ರ, ಜವಾಹರ್ಲಾಲ್ ನೆಹರು ಎಲ್ಲಿಗೆ ಹೋಗಿದ್ರು ಗೊತ್ತಾ? ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ಸಿನ ಅವರ ಮಿತ್ರರು ಸೇರಿಕೊಂಡು 3 ಪಾಯಿಂಟ್ ಮಾಡಿದರು. ಪಾಯಿಂಟ್ ಎ, ಹಿಂದೂಗಳೇ ಜಾಸ್ತಿ ಇರುವಂಥ ಜಾಗ. ಪಾಯಿಂಟ್ ಬಿ, ಮುಸಲ್ಮಾನರೇ ಜಾಸ್ತಿ ಇರುವಂಥ ಜಾಗ. ಹಿಂದೂಗಳೇ ಜಾಸ್ತಿ ಇರುವಂಥದ್ದು ಅದು ಇದಕ್ಕೆ ಹೋಗಬೇಕು, ಹಿಂದೂಸ್ತಾನಕ್ಕೆ ಹೋಗಬೇಕು. ಮುಸಲ್ಮಾನರೇ ಜಾಸ್ತಿ ಇರುವಂಥದ್ದು ಪಾಕಿಸ್ತಾನಕ್ಕೆ ಹೋಗಲಿ. ಮತ್ತು ಮೂರನೇದು, ಅಸ್ಸಾಂ ಸೇರಿದಂತೆ ಪಂಜಾಬನ್ನು ಸೇರಿಸ್ಕೊಂಡು ಇವೆರಡರಲ್ಲಿ ಮಿಕ್ಸ್ ಇರೋದ್ರಿಂದ ಇದನ್ನು ಹೆಂಗೆ ಡಿವೈಡ್ ಮಾಡಬೇಕು ನೋಡಬೇಕು ಅಂತ. ಬೋರ್ಡೊಲಾಯ್ ಹೇಳಿದರು, ನನ್ನ ಅಸ್ಸಾಂನಲ್ಲಿ ಹಿಂದೂಗಳೇ ಜಾಸ್ತಿ ಇರೋದ್ರಿಂದ ಗ್ರೂಪ್ ಸಿಗೆ ಇದನ್ನು ಸೇರಿಸುವಂತಿಲ್ಲ. ನೆಹರು ಉಲ್ಟಾ ಆದಮೇಲೂ ಬೋರ್ಡೊಲಾಯ್ ಹೇಳಿದರು, ನೀವು ಯಾರಾದರೂ ಉಲ್ಟಾ ಆಗಿ, ನನ್ನ ಅಸ್ಸಾಂ ಭಾರತದ ಅವಿಭಾಜ್ಯ ಅಂಗ ಅಂತ ಒಬ್ಬ ಗೋಪಿನಾಥ್ ಬೋರ್ಡೊಲಾಯ್ ಹಠ ಹಿಡಿದು ನಿಂತು ತಮ್ಮ ಪ್ರೀತಿ ಮಾತ್ರದಿಂದಲೇ ಅಸ್ಸಾಮಿನ ಜನರನ್ನು ಗೆದ್ದಿದ್ದಂಥ ಅಪರೂಪದ ವ್ಯಕ್ತಿ. ಸ್ವಲ್ಪ ಗಾಂಧೀಜಿಯ ಸಪೋರ್ಟು ಇತ್ತು ಅಂತಾರೆ, ಮತ್ತು ಸರ್ದಾರ್ ಪಟೇಲ್ರು ಅವ್ರ ಜೊತೆಗೆ ಬಲವಾಗಿ ನಿಂತಿದ್ದರಿಂದ ಅವರು ಹಠ ಹಿಡಿದ್ರು. ಫೈನಲಿ ಅವರು ಅಸ್ಸಾಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನೆಹರುಗೆ ಬಿಟ್ಟಿದ್ದಿದ್ರೆ ಇವತ್ತು ಅಸ್ಸಾಂ ಕೂಡ ನಮ್ಮ ಹತ್ರ ಇರ್ತಿರಲಿಲ್ಲ. ಅಸ್ಸಾಂ ಅಂದರೆ ಯಾವುದು ಅಂತ ನಾನು ನಿನ್ನೆ ನಿಮ್ಗೆ ಹೇಳಿದ್ದೀನಿ. 600 ವರ್ಷಗಳ ಕಾಲ ಹಿಂದುತ್ವವನ್ನು ಕಾಪಾಡಿಕೊಂಡು ಬಂದಿದ್ದ ಕಾಮರೂಪ ಇವತ್ತು ನಮ್ಮ ಜೊತೆ ಇರ್ತಿರಲಿಲ್ಲ. ಒಬ್ಬ ಗೋಪಿನಾಥ್ ಬೋರ್ಡೊಲಾಯ್, ನಾನು ಅವ್ರನ್ನ ಭಾಳ ಪ್ರೀತಿಯಿಂದ ನೆನಪಿಸ್ಕೊಳ್ತೀನಿ, ಅವ್ರು ಇಲ್ಲದೆ ಹೋಗಿದರೆ ಉಳಿಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಗೋಪಿನಾಥ್ ಬೋರ್ಡೊಲಾಯ್ರ ಕಾರಣದಿಂದಾಗಿ ಅದು ಉಳ್ಕೊಳ್ತು. ನೆಹರು ಜೀವನ ಪರ್ಯಂತ ಅವ್ರ ಜೊತೆ ಕಿತ್ತಾಡಿದರು. ಆದರೂ ಇವೆಲ್ಲದರ ಪರಿಣಾಮದ ನಂತರವೂ 1947 ಆಗಸ್ಟ್ 14 ಭಾರತ ಡಿವೈಡ್ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂದ್ಕೊಳ್ತೀವಿ, ಆದರೆ ಸ್ವಾತಂತ್ರ್ಯವನ್ನು ಎಷ್ಟರ ಮಟ್ಟಿಗೆ ಸಂಭ್ರಮಿಸಬೇಕು ಅಂತ ನನಗೆ ಅನುಮಾನ ಇದೆ. ಯಾಕೆ ಅಂತಂದರೆ, ಸ್ವಾತಂತ್ರ್ಯ ಪಡ್ಕೊಂಡಾಗ ಹಿಂಗೆ ಬಂದವರು ಒಂದು ಟ್ರೈನ್ದು ಚಿತ್ರ ಅಷ್ಟೇ. ಅದು ಹೆಚ್ಚು ಕಡಿಮೆ 1 ರಿಂದ 2 ಕೋಟಿ ಜನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆದರು. ಹೋಲ್ಡ್ ಯುವರ್ ಬ್ರೆತ್. ಸತ್ತವರ ಸಂಖ್ಯೆ ಕನಿಷ್ಠ ಪಕ್ಷ 1 ಮಿಲಿಯನ್ ಇತ್ತು. 10 ಲಕ್ಷಕ್ಕೂ ಹೆಚ್ಚು ಜನರ ಸಾವು. 70,000ದಿಂದ 1 ಲಕ್ಷ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ. ಯಾವ ಸ್ವಾತಂತ್ರ್ಯ ರೀ! ಯಾವ ಥರ ದೇಶವನ್ನು ಪಡ್ಕೊಂಡ್ವಿ? ಈ ದೇಶವನ್ನು ಹಿಂಗೆ ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಇವರೆಲ್ಲರ ಸ್ವಾರ್ಥಕ್ಕೆ ಬಲಿಯಾಗಿ ಈ ದೇಶವನ್ನು ತುಂಡು ಮಾಡಿಕೊಂಡ್ವಿ. ಇದು ವಾಸ್ತವವಾಗಿ ಭಾರತ. ನಾನು ಭಾರತದ ಬಾರ್ಡರ್ ಹೇಳಬೇಕಾದ್ರೆ, ಗಾಂಧಾರದಿಂದ ಬ್ರಹ್ಮದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿ,
ಗಾಂಧಾರವನ್ನು ಬ್ರಿಟಿಷರು ಇರುವಾಗಲೇ ಕಳ್ಕೊಂಡಿದ್ವಿ, ಹೀಗಾಗಿ ಗಾಂಧಾರ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಬಿಡಿ. ಪೇಶಾವರದಿಂದ ಬ್ರಹ್ಮದೇಶ ಅಥವಾ ಪೇಶಾವರದಿಂದ ಕಾಮರೂಪ ಅಸ್ಸಾಂ ಅಂತ ಹೇಳ್ಬೋದಿತ್ತೇನೋ. ಆದರೆ ಈ ಅಯೋಗ್ಯರು ಬಂದು ಏನು ಮಾಡಿದರು ಅಂತಂದರೆ ಆ ಜಾಗವನ್ನೂ ಕೂಡ ನಾವು ಕಳ್ಕೊಳ್ಳುವಂತೆ ಮಾಡಿದರು. ಭಾರತ ಆ ಜಾಗನ ಕಳ್ಕೊಳ್ತು. ಈಗ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಅಟಕ್ನಿಂದ ಕಟಕ್ ಅಥವಾ ಕಚ್ನಿಂದ ಕಾಮರೂಪ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತವಂತಂದು ನಿಲ್ಲಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಬಂದ ಮೇಲಾದರೂ ಏನು ಮಾಡಿದರು ಜವಾಹರ್ಲಾಲ್ ನೆಹರು? ಕಾಶ್ಮೀರವನ್ನಾದರೂ ಪೂರ್ತಿ ಉಳಿಸ್ಕೊಳ್ಬೋದಿತ್ತ ಅಂತ ಕೇಳಿದರೆ ಆ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಅರ್ಧ ಕೊಟ್ಬಿಟ್ಟು ನಾವು ಇದ್ದಿದ್ದನ್ನೂ ಕಳ್ಕೊಂಡು ಸುಮ್ಮನೆ ಇರಬೇಕಾಗ್ತೀವಂತಲ್ಲ. ತೀರಾ ಈಗಲೂ ಕೂಡ ಕಾಶ್ಮೀರದ ಚಿತ್ರವನ್ನು ಬರಿಬೇಕಾದ್ರೆ ಮೈಸೂರು ಪೇಟ ಬರಿತೀವಿ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ ಕಾಶ್ಮೀರ ಹಂಗಿಲ್ಲ ಅಂತ. ಕಾಶ್ಮೀರದ 3/1 ಭಾಗ ಪಾಕಿಸ್ತಾನದ ಕೈಲಿದೆ. ಹೇಗೆ ಹಂತ ಹಂತವಾಗಿ ಭಾರತವನ್ನು ಕಳ್ಕೊಂಡ್ವಿ, ಸ್ವತಂತ್ರವಾಗುವ ವೇಳೆಗೆ ಮತ್ತೊಂದು ಚೂರನ್ನು ಕಳ್ಕೊಂಡು. ನಂಗೆ ಬಹಳ ಬೇಸರ ಯಾಕೆ ಗೊತ್ತಾ? ನಾನು ಯಾವ ಭಾಗವನ್ನು ಕಳ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀವೋ ಆ ಭಾಗದ ಜನ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಕಾಪಾಡಲಿಕ್ಕೋಸ್ಕರ ಸುದೀರ್ಘ ಕಾಲ, ಸಾವಿರಾರು ವರ್ಷಗಳ ಕಾಲ ಹೋರಾಟ ಮಾಡಿದ ಜನ. ಈ ದೇಶದೊಂದಿಗೆ ಅವರು ಇಲ್ಲವೇ ಇಲ್ಲ. ಆ ಭೂಭಾಗ ಇಲ್ಲವೇ ಇಲ್ಲ. ಅತ್ಯಂತ ಪವಿತ್ರವಾದ ಭೂಭಾಗ. ನಾನು ಅದಕ್ಕೆ ನಿಮ್ಮನ್ನು ಕೇಳೋದು, ಈ ಭೂಭಾಗ ಬರೋದು ಬೇಡವೇನು ನಮ್ಮ ಜೊತೆ? ಬರೀ POK ಅಲ್ಲ ರೀ. ನೀವು ನನ್ನನ್ನು ಕೇಳೋದಾದರೆ ಪಾಕಿಸ್ತಾನವೂ ಬರಬೇಕು, ಅಫ್ಘಾನಿಸ್ತಾನವೂ ನಮ್ಮನ್ನು ಸೇರಬೇಕು. ಯಾಕೆಂದರೆ ಕಾಬೂಲಿಸ್ತಾನ, ಜಾಬುಲಿಸ್ತಾನಗಳು ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಯರೊಂದಿಗೆ ಹೋರಾಡಿದವು. ಕಾಬೂಲಿಸ್ತಾನ, ಜಾಬುಲಿಸ್ತಾನಗಳು ಅಲೆಕ್ಸಾಂಡರ್ನೊಂದಿಗೆ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದ್ವು. ಇದನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನನ್ನ ಜೀವಿತಾವಧಿಯಲ್ಲಿ ಬರಲಿಲ್ಲ ಅಂತಂದರೆ ನನ್ನ ಮುಂದಿನ ಪೀಳಿಗೆಯವ್ರ ಕಿವಿಯಲ್ಲಿ ಹೇಳಿ ಹೋಗ್ತೀನಿ, ಇದು ಬರಲೇಬೇಕಣ, ನಾನು ಮಾಡಲಿಕ್ಕಾಗಲಿಲ್ಲ, ನೀನು ಮಾಡಲೇಬೇಕಿದ್ದೀನ ಅಂತ ಕಿವಿಯಲ್ಲಿ ಹೇಳಿ ಹೋಗಬೇಕು ಅಂತ. ಅದು ನಮ್ಮ ಉದ್ದೇಶ ಆಗಬೇಕು ಅಂತ. ಆದರೆ ಸ್ವಾತಂತ್ರ್ಯ ಬಂತು ನಿಜ. ಸ್ವಾತಂತ್ರ್ಯ ಆದಮೇಲಾದರೂ ತಿದ್ದಿಕೊಂಡ್ರ? ಈ ದೇಶದ ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ ಮಿತ್ರರೇ, ಸ್ವಾತಂತ್ರ್ಯ ಬಂದ ಹೊಸ್ತಿರಲ್ಲಿ ಆದರಣೀಯ ಮಹಾತ್ಮ ಗಾಂಧೀಜಿಯವರು ಮೌಲಾನಾ ಆಜಾದರ ಮಾತನ್ನು ಕೇಳಿ ದೆಹಲಿಗೆ ಹೋದರು. ಅಥವಾ ದೆಹಲಿ ಕಾಂಗ್ರೆಸ್ನವ್ರಿಗೆ ಹೇಳಿದರು, ಯಾವ್ಯಾವ ಮುಸಲ್ಮಾನ ಭಾರತದಲ್ಲಿ ಇರಬೇಕು ಅಂತಾನೋ ಇದ್ಕೊಳ್ಳಿಕ್ಕೆ ಬಿಡಿ. ಸರ್ದಾರ್ ಪಟೇಲ್ರು ಹೇಳಿದರು, ಇದ್ದ ಮುಸಲ್ಮಾನರು ಯಾವ್ಯಾವ ಮನೆ ಬಿಟ್ಟು ಹೋಗಿದ್ದಾರೋ, ಎಷ್ಟು ಚೆನ್ನಾಗಿದೆ ನೋಡಿ ಸರ್ದಾರ್ ಪಟೇಲ್ರ ವಾದ. ಇದ್ದ ಮುಸಲ್ಮಾನರು ಯಾವ್ಯಾವ ಮನೆ ಬಿಟ್ಟು ಹೋಗಿದ್ದಾರೋ ಅವುಗಳನ್ನು ಪಾಕಿಸ್ತಾನದಿಂದ ಬರುವಂಥ ಹಿಂದೂಗಳಿಗೆ ಬಿಟ್ಕೊಡೋಣ. ಮಹಾತ್ಮ ಗಾಂಧೀಜಿ ಏನು ಹೇಳಿದ್ರು ಗೊತ್ತಾ? ಯಾರ್ಯಾರು ಬಿಟ್ಟು ಹೋಗಿದ್ದಾರೋ ಅದು ಅವರದ್ದೇ ಪ್ರಾಪರ್ಟಿಯಾಗಿ ಇಲ್ಲಿರಲಿ ಅಂತ. ತೀರಾ ಇತ್ತೀಚಿನವರೆಗೂ ಇತ್ತು ಹಂಗೆ. ಮಹಾತ್ಮ ಗಾಂಧೀಜಿ ಎಲ್ಲಿವರೆಗೂ ಹೇಳಿದರು ಅಂತಂದರೆ, ಯಾವ್ಯಾವ ಮುಸಲ್ಮಾನರು ಇಲ್ಲಿ ಉಳ್ಕೊಂಡಿದ್ದಾರೋ ಆ ಮುಸಲ್ಮಾನರಿಗೆ ಪ್ರೊಟೆಕ್ಷನ್ ಹಿಂದೂಗಳು ಕೊಡಬೇಕು, ಆ ಮುಸಲ್ಮಾನರಿಗೆ ಗೌರವವನ್ನು ಕೊಡಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ರು ಇದನ್ನೆಲ್ಲ. ನಾನು ಭಾಳ ದೊಡ್ಡತನದಿಂದ ಒಪ್ಕೊಳ್ತೀನಿ, ಕರೆಕ್ಟು. ಆದರೆ ಯಾರಿಗೋಸ್ಕರ ಮಾಡ್ತಿರೋದು ನಾವಿದು? ಯಾರು ಹಿಂದೂಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೋ ಅವ್ರ ಜೊತೆ. ಮಿತ್ರರೇ, ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ 9% ಮುಸಲ್ಮಾನರಿದ್ರು, ಇವತ್ತು 20% ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ಹೆಚ್ಚು ಕಡಿಮೆ 8-9% ಇದ್ರು, ಇವತ್ತು 1% ಇದ್ದಾರೆ. ಏನರ್ಥ ಇದಕ್ಕೆ? ನೀವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ನಾವು ಎಲ್ಲ ರಾಷ್ಟ್ರಗಳನ್ನು ಸೇರಿಸಿಕೊಂಡಂಥ, ಎಲ್ಲ ಜನಾಂಗವನ್ನು ಸೇರಿಸಿಕೊಂಡಂಥ ರಿಪಬ್ಲಿಕ್ ಇಂಡಿಯಾ ಆದ್ವಿ. ಅದು ಮುಸ್ಲಿಂ ಕಂಟ್ರಿ ಆಯಿತು ಇಮಿಡಿಯೇಟ್ ಆಗಿ. ನಾವು ಯಾವತ್ತೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಈಗ ನನಗೆ ಹೇಳಿ, ಮುಸಲ್ಮಾನ್ ಕಂಟ್ರಿ ಅಂತ ಈ ದೇಶದ ಒಂದು ಭಾಗವನ್ನು ಕಿತ್ತುಕೊಂಡ ನಂತರ ನಾವು ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ ಯಾವ್ಯಾವ ಮುಸಲ್ಮಾನರು ಇಲ್ಲಿದ್ದೀರೋ ಇಲ್ಲಿನ ನಿಯಮಗಳಿಗೆ ತಕ್ಕಂತೆ ಇದು ಬಿಡ್ರಪ್ಪ, ಎಲ್ಲರೂ ಜೊತೆಯಲ್ಲಿರೋಣ ಅಂತ ಹೇಳಿದ್ರು ಮುಗಿಬೇಕಿತ್ತಲ್ಲ. ಆದರೆ ಮುಸಲ್ಮಾನರು ಏನು ಮಾಡಿದ್ರು ಗೊತ್ತಾ? ಯಾರ್ಯಾರು ಹೈಕಾಸ್ಟ್ ಮುಸ್ಲಿಮ್ಸ್ ಇದ್ರೋ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಹೋದರು. ತಾವು ಯಾರ್ಯಾರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಿರ್ಲೋ ಬಹುಪಾಲು ಜನರು ನಿಲ್ಲೇ ಬಿಟ್ಟೋದ್ರು. ಮತ್ತು ಇವ್ರನ್ನ ಬಡಕಾಯಿಸ್ಲಿಕ್ಕೆ ಅಲ್ಲಿನ ಜನ ಬರಲಿಕ್ಕೆ ಶುರು ಮಾಡಿದರು. ಆರಂಭದಲ್ಲಿ ತುಂಬ ಚೆನ್ನಾಗಿದ್ದಂಥ ಇಲ್ಲಿನ ಮುಸಲ್ಮಾನ್ ಜನಾಂಗವನ್ನು ಕಾಲಕ್ರಮದಲ್ಲಿ ಮತ್ತೆ ಹಾಳು ಮಾಡುವಂಥ, ತಲೆಗೆ ತುಂಬುವಂಥ ಪ್ರಯತ್ನ ಶುರುವಾಯ್ತಲ್ಲ. ಆ ಪ್ರಯತ್ನಕ್ಕೆ ದೊಡ್ಡ ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ನಾವು ಮುಸಲ್ಮಾನರ ತುಷ್ಟೀಕರಣ ಶುರು ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಗೊತ್ತಾ? ಫ್ರೀಡಮ್ ಆಫ್ ರಿಲಿಜನ್ ಕೊಟ್ವಿ ಅವರಿಗೆ. ಫ್ರೀಡಮ್ ಆಫ್ ರಿಲಿಜನ್ ಅಂತಂದರೆ ಏನು? ನೀವು ನಿಮ್ಮ ರಿಲಿಜನ್ನ ಅನುಸರಿಸಲಿಕ್ಕೆ ಫ್ರೀಡಮ್ ಇದೆ. ಎರಡನೇದು, ಹಿಂದೂ ಕೋಡ್ ಬಿಲ್ ತೊಗೊಂಡು ಬಂದ್ವಿ. ಹಿಂದೂಗಳ ಕೋಡ್ ಬಿಲ್ಗಳನ್ನು, ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳನ್ನು ಒಂದು ಕಡೆ ಇಟ್ಟು ಫೈನಲಿ ಹಿಂದೂಗಳು ಅಂದರೆ ಹೀಗೆ ಬದುಕಬೇಕು ಎನ್ನುವಂಥ ನಿಯಮವನ್ನು ತಂದ್ವಿ. ಹೆಣ್ಣು ಮಕ್ಕಳ ಮದುವೆ ಆಗುವಾಗ 18 ಇರಬೇಕು,
ಅಥವಾ ಆ ಟೈಮಲ್ಲಿ ಬೇರೆ ಇದ್ದಿರ್ಬೋದು, 21 ಗಂಡಿಗೆ ಮದುವೆ, ಇವೆಲ್ಲ ಕಂಡೀಷನ್ ಹಾಕಿ ಹಿಂದೂಗಳು ಹೀಗೆ ಇರಬೇಕು ಅಂತ ಒಂದು ನಿಯಮವನ್ನು ಮಾಡಿದ್ವಿ. ಮುಸಲ್ಮಾನರಿಗೆ ಯಾಕೆ ಮಾಡಲಿಲ್ಲ? ಆಯ್ತು, ಮುಸ್ಲಿಂ ಕೋಡ್ ಬಿಲ್ ಅಂತ ಬೇಡ, ಹಿಂದೂಗಳಿಗೆ ಕೋಡ್ ಬಿಲ್ ಅಂತ ಬೇಡ, ಈ ರಾಷ್ಟ್ರಕ್ಕೆ ಒಂದು ಕೋಡ್ ಬಿಲ್ ಇದೆ, ಇಲ್ಲಿ ಯಾರ್ಯಾರು ಇರ್ತಾರೋ ಹೀಗೆ ಇರಬೇಕು, ಇದನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ ಅಂತ ಯಾಕೆ ಹೇಳಲಿಲ್ಲ? ನಾವು ಹೇಳುವ ತಯಾರಿ ಮಾಡಲಿಲ್ಲ. 1970ರ ದಶಕದಲ್ಲಿ ಇಂದಿರಾ ಗಾಂಧಿ ಆ ಪುಣ್ಯಾತ್ಗಿತ್ತಿ ಏನು ಮಾಡಿದ್ರು ಅಂತಂದ್ರೆ, ಈ ಸಂವಿಧಾನದೊಳಗೆ ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸ್ಬಿಟ್ರು. ಈ ದೇಶ ಸೆಕ್ಯುಲರ್ ದೇಶ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಅನ್ನೋ ಪದ ಇರಬಾರ್ದು. ಯಾಕೆ ಇರಬಾರ್ದು ಅಂತಂದ್ರೆ, ಇಡೀ ಸಂವಿಧಾನವೇ ಸೆಕ್ಯುಲರ್ ಆಗಿದೆ ಮತ್ತು ಭಾರತದ ಅಂತಃಸತ್ವ ಸೆಕ್ಯುಲರ್ ಆಗಿರೋದ್ರಿಂದ ನೀವು ಅದನ್ನು ಪ್ರತ್ಯೇಕವಾಗಿ ಅಲ್ಲಿ ಹಾಕಬಾರದು ಅಂತಂದ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬರ ಮಾತನ್ನ ಧಿಕ್ಕರಿಸಿ ಪ್ರಿಯಾಂಬಲ್ಲೇ ತಿರುಚಿದ್ದು ಕಾಂಗ್ರೆಸ್ಸು. ಯಾರಿಗೋಸ್ಕರ? ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ. ಅಂಡ್ ಸ್ಟಿಲ್ ವಿ ಆರ್ ಫೈಟಿಂಗ್. ಸಿದ್ದರಾಮಯ್ಯನವರು ಅವಾಗವಾಗ ಇದನ್ನು ಓದಬೇಕು ಅಂತಾರೆ, ಸಂವಿಧಾನದ ಪ್ರಿಯಾಂಬಲ್ನ ಓದಬೇಕು ಅಂತಾರೆ. ಆ ಪ್ರಿಯಾಂಬಲ್ನ ಕೊನೆಯಲ್ಲಿ ಬರೆದಿದ್ದಾರೆ, 1950ರಲ್ಲಿ ಇಂಥ ದಿನದಂದು ಈ ಸಂವಿಧಾನವನ್ನು ಸ್ಥಿರೀಕರಿಸಲಾಯಿತು, ತಗೊಂಡ್ವಿ ಅಂತ ಬರೆದಿದ್ದಾರೆ. ಅದನ್ನು ಓದ್ತಾರೆ. ಬಟ್ ಆ ಸಂವಿಧಾನ 1950ರಲ್ಲಿ ತಗೊಂಡಾಗ ಅದರಲ್ಲಿ ಸೆಕ್ಯುಲರ್ ಇರಲಿಲ್ಲ ರೀ, ಅದರಲ್ಲಿ ಸೋಷಿಯಲಿಸ್ಟ್ ಅಂತ ಇರಲಿಲ್ಲ. ಹಿಂಗಾಗಿ ಆ ವಾಕ್ಯವನ್ನು ಸೇರಿಸುವಂತಿಲ್ಲ. ಅದನ್ನು ನಮ್ಮೆಲ್ಲ ಸ್ಕೂಲ್ ಮಕ್ಕಳ ಕೈಲೋ ಅದನ್ನ ಹಿಡಿದು ಓದಿಸ್ಬಿಡ್ತೀವಿ. ಕೊನೆ ಪಕ್ಷ ಹೇಳಾದರೂ ಹೇಳಬೇಕಲ್ಲ, ಇದು ಆಮೇಲೆ ತಿದ್ದಿರೋದಪ್ಪ, ಒರಿಜಿನಲ್ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಇದು ಇರಲಿಲ್ಲ ಅಂತ ನಾವು ಯಾರೂ ಹೇಳಲಿಕ್ಕೆ ಹೋಗಲಿಲ್ಲ. ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸಿದ್ರು. ರಾಜೀವ್ ಗಾಂಧಿ ಬಂದರು, ಇನ್ನೊಂದು ದೊಡ್ಡ ಕೆಲಸ ಮಾಡಿದರು ಪುಣ್ಯಾತ್ಮ. ಶಾಬಾ ಅನ್ನುವಂಥ ಮುಸ್ಲಿಂ ಹೆಣ್ಮಗಳು, ಅವಳಿಗೆ ಡೈವರ್ಸ್ ಆಯಿತು. ಡೈವರ್ಸ್ ಆದ ನಂತರ ಅವಳು ಕೋರ್ಟಿಗೆ ಹೋದ್ಲು. ತಲಾಕ್, ಡೈವರ್ಸ್ ಅಂತ ಹೇಳೋದಿಲ್ಲ, ತಲಾಕ್ ಆಯಿತು. ಕೋರ್ಟಿಗೆ ಹೋದ್ಲು. ಕೋರ್ಟಿಗೆ ಹೋಗಿ ಹೇಳಿದ್ರು, ನನಗೆ ಮಾಸಾಶನ ಕೊಡಬೇಕು, ಗಂಡನ ಕಡೆಯಿಂದ ಕೊಡಿಸ್ಬೇಕು ಅಂತ. ಕೋರ್ಟ್ ಹೇಳ್ತು ಕರೆಕ್ಟ್ ಕೊಡಬೇಕು ಅಂತ. ಇಡೀ ಮುಸ್ಲಿಮರು ಗಲಾಟೆ ಎದ್ಬಿಟ್ರು. ನಮ್ಮ ಕಾನೂನಿಗೆ ವಿರುದ್ಧವಾಗಿ ನೀವು ಮಾತನಾಡ್ತಾ ಇದ್ದೀರಾ, ಈ ಕೋರ್ಟ್ಗಳು ನಮ್ಗೆ ವಿರುದ್ಧವಾಗಿವೆ, ಹಾಗೆ ಹೀಗೆ ಅಂತ ಹೇಳಿದಾಗ ರಾಜೀವ್ ಗಾಂಧಿ ಏನು ಮಾಡಿದ್ರು ಗೊತ್ತಾ? ಕೋರ್ಟ್ ಏನು ನಿರ್ಣಯ ಕೊಟ್ಟಿದೆಯೋ ಅದನ್ನು ಉಲ್ಟಾ ಮಾಡಿ ಸಂಸತ್ನಲ್ಲಿ ಕಾನೂನನ್ನು ತಂದರು. ಅವರಿಗೋಸ್ಕರ, ಒಂದು ಡೈವರ್ಸಿಗೋಸ್ಕರ ಸಂವಿಧಾನ ಸೇರ್ಕೊಂಡು ಕಾನೂನು ತಂದರು. ಯಾವಾಗ ಹಿಂಗೆ ತಂದ್ರೋ ಹಿಂದೂಗಳಿಗೆ ಗಾಬರಿ ಆಯಿತು, ಏನು ನಡೀತಿದೆ ದೇಶದಲ್ಲಿ ಅಂತ. ವ್ಯಾಪಕವಾಗಿ ಇದ್ರ ಅಷ್ಟು ಇವರು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಶುರು ಮಾಡಿದರು. ಮೈನಾರಿಟಿ ಆ್ಯಕ್ಟ್ 1992ನಲ್ಲಿ ಜಾರಿಗೆ ತಗೊಂಡು ಬರಲಾಯಿತು. ಆ ಮೈನಾರಿಟಿ ಆ್ಯಕ್ಟ್ನ ಮೂಲಕ ಮೈನಾರಿಟಿಗಳಿಗೆ ವಿಶೇಷವಾದ ಶಕ್ತಿ ತುಂಬುವಂಥ ಪ್ರಯತ್ನವನ್ನು ಮಾಡಲಾಯಿತು. ವಕ್ಫ್ ಆ್ಯಕ್ಟ್ ಅನ್ನು ತಗೊಂಡು ಬಂದರು 95ನಲ್ಲಿ. ವಕ್ಫ್ ಆ್ಯಕ್ಟ್ ಅಂತಂದ್ರೆ ಏನು? ಇತ್ತೀಚೆಗೆ ಅದನ್ನು ತೆಗೆಯುವಾಗ ನೀವು ತುಂಬ ಕೇಳಿದ್ದೀರಿ. ಯಾರಾದರೂ ಒಬ್ಬ ಮುಸಲ್ಮಾನ ಬಂದು ಈ ಜಾಗ ನನಗೆ ಸೇರಿದ್ದು ಅಂತ ಅವ್ರ ಟೀಮ್ನವ್ರು ಹೇಳಿತು ಅಂತಂದ್ರೆ, ಆ ಜಾಗ ನಿನಗೆ ಸೇರಿದ್ದಲ್ಲಪ್ಪ, ನನ್ನ ಸ್ವಂತದ್ದು ಅಂತ ಅದನ್ನು ಸಾಬೀತುಪಡಿಸುವಂಥ ಹೊಣೆಗಾರಿಕೆ ನಮ್ಮದ್ದೇ. ಯಾವತ್ತೋ ಒಂದು ದಿನ ನವಾಬ ಕುಂದಾಪುರದಲ್ಲಿ ಆಳ್ತಾ ಇದ್ದ, ಅಥವಾ ಕುಂದಾಪುರದ ಈ ಜಾಗವನ್ನು ನವಾಬ ಬಿಟ್ಟು ಕೊಟ್ಟಿದ್ದ ಮುಸಲ್ಮಾನರಿಗೆ ಅಂತ ಹೇಳಿದರೆ, ಆ ಜಾಗದಲ್ಲಿ ಅದಾದ ನಂತರ ಒಂದು ಮಂದಿರ ಕಟ್ಟಿದ್ರು, ವಕ್ಫ್ ಆ್ಯಕ್ಟ್ನ ಪ್ರಕಾರ ಮಂದಿರಕ್ಕಲ್ಲ, ಅದನ್ನು ಬಿಟ್ಕೊಡ್ಬೇಕು ಎನ್ನುವಂಥ ಸ್ಥಿತಿ. ಈ ಥರದ ಸ್ಥಿತಿಯನ್ನು ನಿರ್ಮಾಣ ಮಾಡಲಾಯಿತು. ಸೋಮನಾಥ ಮಂದಿರಕ್ಕೆ ನೆಹರು ಪ್ರತಿಕ್ರಿಯೆ ಏನಿತ್ತು? ಸ್ವಾತಂತ್ರ್ಯ ಬಂದ ನಂತರ ಹೇಗೆ ಅವರು ಹಿಂದೂಗಳನ್ನು ಪಕ್ಕಕ್ಕಿಡುವಂಥ ಪ್ರಯತ್ನ ಮಾಡಿದರು. ಆ ಸೋಮನಾಥ ಮಂದಿರ ಮಹಮ್ಮದ್ ಗಜ್ನಿಯಿಂದ ದಾಳಿಗೊಳಗಾದಂಥ ಮಂದಿರ. ಆನಂತರ ನಿರಂತರವಾಗಿ ಸೋಮನಾಥ ಮಂದಿರ ಅನ್ನೋದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದನ್ನು ಒಡೆದು ಹಾಕೋದೇ ನನ್ನ ಶಕ್ತಿ ಅಂತ ಪ್ರತಿಯೊಬ್ಬ ಮುಸಲ್ಮಾನ ಆಕ್ರಮಣಕಾರನು ಸೋಮನಾಥದ ಮೇಲೆ ದಾಳಿ ಮಾಡಿದ್ದಾರೆ. ಅವನು ದಾಳಿ ಮಾಡಿ ಹೋದಾಗಲೆಲ್ಲ ಸೋಮನಾಥ ಮರು ನಿರ್ಮಾಣ ಮಾಡ್ಕೊಂಡು ನಾವು ನಿಂತಿದ್ದೀವಿ, ಆ ಸೋಮನಾಥನಿಗೆ ಗೌರವ ಕೊಟ್ಟಿದ್ದೀವಿ. ಆದರೆ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಅದನ್ನು ಮರು ನಿರ್ಮಾಣ ಮಾಡಬೇಕಾದ ಸ್ಥಿತಿ ಬಂದಾಗ ಜವಾಹರ್ಲಾಲ್ ನೆಹರು ಹೇಳಿದರು, ನೀವು ಸೋಮನಾಥ ಕಟ್ಲಿಕ್ಕೆ ಹೋಗೋದೇ ಆದರೆ ನಾನು ಸರ್ಕಾರದಿಂದ ಒಂದು ಪೈಸಾ ಕೊಡಲ್ಲ ಇದಕ್ಕೆ ಅಂತ. ಸರ್ದಾರ್ ಪಟೇಲ್ರು ಮಹಾತ್ಮ ಗಾಂಧಿ ಜೊತೆ ಹೋದರು, ಏನು ಹಿಂಗೆ ಹೇಳ್ತಾನಲ್ಲ ಇವನು, ಸರ್ಕಾರದಿಂದ ಒಂದು ಪೈಸಾ ಕೊಡೋದಿಲ್ಲ ಅಂತ. ಮಹಾತ್ಮಾಜಿ ಹೇಳಿದ್ರು, ಸರ್ಕಾರದ ದುಡ್ಡು ಯಾಕೆ, ಜನರ ದುಡ್ಡಲ್ಲಿ ಇದನ್ನು ಕಟ್ಟೋಣ ಅಂತ ಪ್ರೇರಣೆಯನ್ನು ತುಂಬಿ ಇಡೀ ಜನರಿಂದ ಸಂಗ್ರಹ ಮಾಡ್ತಾ ಸರ್ದಾರ್ ಪಟೇಲರು ಮುಂದೆ ನಿಂತ್ಕೊಂಡು ಒಂದು ಭವ್ಯವಾಗಿರುವಂಥ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದರು. ಆಗ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಜೇಂದ್ರ ಪ್ರಸಾದರು ಆ ಸರ್ದಾರ್ ಪಟೇಲರು ಇರಲಿಲ್ಲ, ತೀರ್ಕೊಂಡಿದ್ರು ಅವರು. ಆ ಸೋಮನಾಥ ಮಂದಿರದ ಉದ್ಘಾಟನೆಗೆ ನಾನು ಹೋಗಬೇಕು ಅಂತಂದಾಗ ಇದು ಅವರೇ ಬರೆದಿರುವಂಥ ಪತ್ರ, ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಇಂದ ತೊಗೊಂಡಿದ್ದೀನಿ. ಅದರಲ್ಲಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ ರಾಜೇಂದ್ರ ಪ್ರಸಾದರಿಗೆ, ನೀವು ಹೋಗಬಾರ್ದು, ಈ ಮಂದಿರದ ಇನಾಗ್ಯುರೇಷನಿಗೆ ಹೋಗಬಾರ್ದು. ರಾಜೇಂದ್ರ ಪ್ರಸಾದ್ ಹೇಳಿದರು, ನನ್ನ ಮಂದಿರ,
ನನ್ನ ದೇಶ, ಇದಕ್ಕೋಸ್ಕರ ಯಾವ ಬೆಲೆ ತೆರಲಿಕ್ಕೂ ಬೇಕಿದ್ರೂ ಸಿದ್ಧ ಇದ್ದೀನಿ, ನಾನು ಹೋಗಿಯೇ ಹೋಗ್ತೀನಿ ಅಂತ ಜವಾಹರ್ಲಾಲ್ ನೆಹರು ಧಿಕ್ಕರಿಸಿ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಅನ್ನೋದು ವಿಶೇಷ. ಯಾರಿಗೋಸ್ಕರ ಇಷ್ಟೆಲ್ಲ ತುಷ್ಟೀಕರಣ? ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದರೆ ನೋವಾಗೋದು ಯಾರಿಗೆ? ಆಕ್ರಮಣಕಾರಿಯಾದ ಗಜ್ನಿ ಕಡೆಯವರಿಗೆ, ಘೋರಿ ಕಡೆಯವರಿಗೆ. ಇಲ್ಲಿನ ಮುಸಲ್ಮಾನರಿಗೆ ನೋವಾಗತ್ತೆ ಅಂತಂದ್ರೆ ಇಲ್ಲಿನವ್ರು ಅಲ್ಲ ಅಂತ ಆಯ್ತಲ್ಲ ಅವರು. ಆದರೆ ಜವಾಹರ್ಲಾಲ್ ನೆಹರು ಹೇಗೆ ಅವರ ತಲೆಯಲ್ಲಿ ತುಂಬಿದ್ರು ಅಂತ ಹಿಂಗೆ ಶುರು ಮಾಡಿದರು. ಜವಾಹರ್ಲಾಲ್ ನೆಹರು ಎಲ್ಲಿವರೆಗೂ ಹೋದರು ಅಂದರೆ ಕಾಶ್ಮೀರದ ಸಮಸ್ಯೆಯನ್ನು ಜಟಿಲ ಮಾಡಿದರು. ಕಾಶ್ಮೀರದ ರಾಜನನ್ನು ಪಕ್ಕಕ್ಕೆ ಸರಿಸಿ ತಮಗೆ ಬೇಕಾಗಿರುವಂಥ ಅಬ್ದುಲ್ಲಾ ಕುಟುಂಬವನ್ನು ತಂದು ಕೂರಿಸಿದರು. ಕಾಶ್ಮೀರಕ್ಕೆ 370 ಅನ್ನುವಂಥ ಆರ್ಟಿಕಲ್ನ ಕೊಟ್ಟು ವಿಶೇಷ ಸ್ಥಾನಮಾನ ಕೊಟ್ಟು ನೀವು ಬೇರೆಯವರು ಅಂತ ಹೇಳಿದರು. ಅವ್ರು ಎಲ್ಲಿವರೆಗೂ ಬೇರೆಯವರಾಗ್ಬಿಟ್ರು ಅಂತಂದ್ರೆ ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿ ಅಂತ ಕರೀತಿರ್ಲಿಲ್ಲ, ಪ್ರಧಾನಮಂತ್ರಿ ಅಂತ ಕರ್ಕೊಳ್ತಿದ್ರು. ಕಾಶ್ಮೀರಕ್ಕೊಂದು, ಜಮ್ಮು ಕಾಶ್ಮೀರಕ್ಕೊಂದು ಪ್ರತ್ಯೇಕವಾದ ಧ್ವಜವನ್ನ ಹಾಕೊಂಡಿದ್ರು ಅಕಾರ್ಡಿಂಗ್ ಟು ಆರ್ಟಿಕಲ್ 370. ಬಾಬಾ ಸಾಹೇಬರು ವಿರೋಧಿಸಿದ್ರು ಇದನ್ನ. ಆದರೆ ಪುಣ್ಯವಶಾತ್ ಬಾಬಾ ಸಾಹೇಬರು ಒಂದು ಸೆಂಟೆನ್ಸು, ಇವರೆಲ್ಲರ ವಿರೋಧದ ನಡುವೆ ಒಂದು ಸೆಂಟೆನ್ಸ್ ಏನು ಸೇರಿಸಿದ್ರು ಅಂತಂದರೆ, ಇದು ಟೆಂಪರರಿ ಅರೇಂಜ್ಮೆಂಟ್ ಅನ್ನುವಂಥ ಒಂದು ಸೆಂಟೆನ್ಸನ್ನು ಬಾಬಾ ಸಾಹೇಬರು ಸೈಲೆಂಟಾಗಿ ಸೇರಿಸೋದ್ರು. ಆ ಕಾರಣಕ್ಕೆ ಮೋದಿಯವರು ಕೂಡ ಅದನ್ನು ತೆಗಿಲಿಕ್ಕೆ ಸಾಧ್ಯವಾಗಿದ್ದು. ಬಾಬಾ ಸಾಹೇಬರ ದೂರದೃಷ್ಟಿ ಉಪಯೋಗ ಆಗಿರಲಿಲ್ಲ ಅಂತ ಅಂದಿದ್ದರೆ ಡೆಫಿನೆಟ್ಲಿ ಆರ್ಟಿಕಲ್ 370 ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಜಾತಿ ಭಾಷೆ ಗಡಿಗಳ ಹೆಸರಲ್ಲಿ ಕಾದಾಡಲಿಕ್ಕೆ ಹಿಂದೂಗಳಿಗೆ ಪ್ರಚೋದನೆ ಕೊಟ್ಟರು. ನಂಗೊಬ್ಬ ಸ್ವಾಮೀಜಿ ಕೇಳೋರು ಯಾವಾಗಲೂ, ನೀವು ಯೋಚನೆ ಮಾಡಿ, ಕಾವೇರಿ ಹೆಸರಿನಲ್ಲಿ ಗಲಾಟೆ ನಾವು ಮಾಡ್ತೀವಿ, ತಮಿಳುನಾಡು ಮತ್ತು ನಾವು ಕಿತ್ತಾಡ್ತೀವಿ, ಎರಡೂ ಕಡೆ ಹಿಂದೂಗಳೇ ಫೈಟ್ ಮಾಡ್ತಿರ್ತಾರೆ, ಮುಸ್ಲಿಮ್ರು ಇರ್ತಾರೆ ಇಲ್ಲಿ? ಎರಡೂ ಕಡೆಯಲ್ಲಿ ಮುಸ್ಲಿಮ್ ಇರೋದೇ ಇಲ್ಲ. ನೀವು ಮರಾಠಿ ವಿಚಾರದಲ್ಲಿ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಕಿತ್ತಾಡ್ತಿರುತ್ತೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಿತ್ತಾಡ್ತಿರುತ್ತೆ, ಎರಡೂ ಕಡೆ ಹಿಂದೂಗಳೇ. ಮುಸ್ಲಿಮರು ಬಾಯಿ ಆಗ್ಬಿಡ್ತಾರೆ. ಅಂದರೆ ಈ ಭಾಷೆ ಹೆಸರಲ್ಲಿ ಕಿತ್ತಾಡೋದು, ಜಾತಿ ಹೆಸರಲ್ಲಿ ಕಿತ್ತಾಡೋದು, ಎಲ್ಲದಕ್ಕೂ ಬೇಕಿರೋ ಕಡ್ಡಿ ಗೀರುವಂಥ ಕೆಲಸವನ್ನು ನಮಗೆ ಮಾಡಿದ್ರು. ಕಾಲಕ್ರಮದಲ್ಲಿ ನಮಗೆ ಇತ್ತೀಚೆಗೆ ನಾನು ನೋಡಿದೆ, ಮಹಾರಾಷ್ಟ್ರದಲ್ಲಿ SBIನ ಕರ್ಮಚಾರಿಯೊಬ್ಬನಿಗೆ ಕಪಾಳಕ್ಕೆ ಹೊಡಿತಾರೆ ಮರಾಠಿ ಮಾತಾಡಲಿಲ್ಲ ಅಂತ. ಅದೇ ಮಹಾರಾಷ್ಟ್ರದವನು ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಲಿಲ್ಲ ಅಂದರೆ ಅವನಿಗೆ ಕಪಾಳಕ್ಕೆ ಹೊಡೆದ್ರೆ, ಕರ್ನಾಟಕದವನೊಬ್ಬ ತಮಿಳ್ನಾಡಿಗೆ ಹೋದಾಗ ತಮಿಳ್ ಮಾತನಾಡಲಿಲ್ಲ ಅಂತ ಕಪಾಳಕ್ಕೆ ಹೊಡೆದ್ರೆ, ಭಾರತ ಹಿಂಗೆ ನಿರ್ಮಾಣ ಆಗೋದು. ಆದರೆ ನೀವು ಅವತ್ತಿನಿಂದಲೂ ಹಿಂಗೆ ಕಟ್ಕೊಂಡು ಬರ್ಲಿಕ್ಕೆ ಶುರು ಮಾಡಿಬಿಟ್ರಿ. ಆದರೆ ಇಲ್ಲಿಗೆ ನಿಲ್ಲಿಲ್ಲ. ಅವರು ಮುಸಲ್ಮಾನರಲ್ಲಿ ಹೆಂಗೆ ಪ್ರತ್ಯೇಕತಾವಾದದ ಬೀಜವನ್ನು ತುಂಬಿದ್ರು ಅಂತಂದರೆ, ಅವರನ್ನು ಏಕತೆಯ ಅಡಿಯಲ್ಲಿ ತರಬಲ್ಲಂಥ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಭಾರತದ ಎಜುಕೇಷನ್ ಹೆಂಗೆ ಮಾಡಿಬಿಟ್ರು ಅಂತಂದರೆ, ನಾನು ಸುಮ್ಮನೆ ನಿಮ್ಗೆ ತೋರಿಸ್ತೀನಿ, ಅನೇಕ ಉದಾಹರಣೆಗಳು ನನ್ನ ಬಳಿ ಇವೆ, ಓದ್ತಾ ಹೋಗಿ. ಈ ಕಡೆ ಇರೋದು ಪುಸ್ತಕದಲ್ಲಿದ್ದಿದ್ದು ಒರಿಜಿನಲ್ ಸೆಂಟೆನ್ಸು, ಆ ಕಡೆ ಇರೋ ತಿದ್ದಿರೋ ಸೆಂಟೆನ್ಸ್. ಓದ್ತೀನಿ ಕೇಳಿ. ತರ್ಕಬದ್ಧವಾದ ಆಧ್ಯಾತ್ಮದ ಭೌತವಾದದ ಪ್ರತ್ಯೇಕವಾದ ಮಾಯವಾಯಿತು. ಒಂದೆಡೆ ಖುರಾನ್ ಮತ್ತು ಹದೀಸ್ನ ಆಧಾರದ ಮತಾಂಧ ಚಿಂತನೆಯು ಆರಂಭವಾಯಿತು ಅಂತಿತ್ತು ಪುಸ್ತಕದಲ್ಲಿ. ಕರೆಕ್ಷನ್ ಏನು ಗೊತ್ತಾ? ಖುರಾನ್ ಮತ್ತು ಮತಾಂಧ ಚಿಂತನೆ ಏನಿದೆಯೋ ಅದನ್ನು ತೆಗೆದು ಬಿಡಿ ಎಂದರು. ತೆಗೆಸಿದ್ರು ಪಠ್ಯಪುಸ್ತಕದಿಂದ. ಸುಲ್ತಾನ್ ಮೊಹಮ್ಮದನು ಸೇನಾಬಲ ಪ್ರಯೋಗಿಸಿ ಎಲ್ಲೆಡೆ ಲೂಟಿ, ಜನರ ಹತ್ಯೆ, ವಿಧ್ವಂಸ, ಮತಾಂತರ ಮಾಡಿಸಿದ ಅದಿತ್ತು. ಅದಕ್ಕೆ ಇವರೇನು ಮಾಡಿದರು ಅಂತಂದರೆ, ಈ ಲೂಟಿ ನಡೀತು, ವಿಧ್ವಂಸ ನಡೀತು, ತೆಗೆದು ಬಿಡಿ ಎಂದರು. ಮುಚ್ಚಿಟ್ಬಿಡೋದೆಲ್ಲ, ಹಿಂಗೆ ನಡೆದೇ ಇಲ್ಲ ಅಂತ ಹೇಳೋ ಪ್ರಯತ್ನ. ಅವನು ಸೋಮನಾಥ ದೇವಾಲಯದಿಂದ 2 ಕೋಟಿ ಡರ್ಹಂ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿದ. ಸೋಮನಾಥದ ಶಿವಲಿಂಗವನ್ನು ಕಿತ್ತು ಗಜನಿ ಎಂಬಲ್ಲಿರುವ ಮಸೀದಿಯನ್ನು ಹತ್ತುವ ಮೆಟ್ಟಿಲಿಗೆ ಹಾಕಿಸಿಕೊಂಡ ಅಂತ ಬರೆದಿದ್ರು ಪುಸ್ತಕದಲ್ಲಿ. ಇವರು ಹೇಳಿದರು, ಸೋಮನಾಥದ ಶಿವಲಿಂಗವನ್ನು ಕಿತ್ತು ಆ ಮಸೀದಿಗೆ ತೊಗೊಂಡೋದ ಅನ್ನೋದನ್ನು ತೆಗೆದುಬಿಡಿ ಪುಸ್ತಕದಿಂದ ಅಂತ. ತೆಗೆದುಬಿಡಿ ಅಂದರೆ ಏನರ್ಥ? ಹಿಂಗಾಯಿತು ಅಂತ ಹೇಳಬೇಡಿ ಮುಂದಿನ ಪೀಳಿಗೆಗೆ ಅಂತ. ಇಸ್ಲಾಂ ಇಲ್ಲವೇ ಸಾವು, ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಿ ಎನ್ನುವ ಇಸ್ಲಾಂಗೆ ಅನುಸಾರವಾದ ಆಳ್ವಿಕೆಯಲ್ಲಿ ಮೊಹಮ್ಮದನ ವಿಶ್ವಾಸ ಇತ್ತು. ಈ ಭಾಗವನ್ನು ಪೂರ್ತಿ ತೆಗೆದುಬಿಡಿ ಎಂದರು. ಮುಸ್ಲಿಮರ ಕಣ್ಣಿಗೆ ಬೀಳದಂತೆ ಮನೆಯೊಳಗೆ ಇರುವಂತೆ ಹಿಂದೂ ಸ್ತ್ರೀಯರಿಗೆ ಸೂಚಿಸಲಾಗಿತ್ತು. ಈ ಭಾಗವನ್ನು ಪೂರ್ತಿ ತೆಗೆದುಬಿಡಿ ಎಂದರು. ಅದರ ಅರ್ಥ ಏನು ಗೊತ್ತೇನು? ನಮ್ಮ ಪಠ್ಯಪುಸ್ತಕ ಓದಿದ ಮೇಲೆ ನಮ್ಗೆ ಯಾವತ್ತೂ ಆಕ್ರಮಣಕಾರಿ ಮುಸಲ್ಮಾನರು ಕೆಟ್ಟವರಾಗಿರಲಿಲ್ಲ, ಅವರು ಬಹಳ ಒಳ್ಳೆಯವರಾಗಿದ್ದರು. ಹೀಗಾಗಿ ನಾವೆಲ್ಲರೂ ಹೀಗೆ ಇರಬೇಕು. ಈಗ ನಾನು ಸತ್ಯ ಹೇಳ್ತೀನಿ ಮಿತ್ರರೇ, ನನಗೆ ಯಾವತ್ತಾದರೂ ದಲಿತರೊಂದಿಗೆ ನಮ್ಮ ಪೂರ್ವಜರು ಹಿರಿಯರು ಹೇಗೆ ನಡ್ಕೊಂಡಿದ್ರು ಅನ್ನೋದನ್ನು ಓದುವಾಗ ಬಹಳ ಸಂಕಟ ಅನಿಸುತ್ತೆ. ಇಷ್ಟು ಕೆಟ್ಟವರಾಗಿದ್ವಾ ನಾವು? ಒಂದಿನ ನನ್ನ ಮನೆಯಲ್ಲಿ ಕೆಲವು ದಲಿತರನ್ನು ಕರೆಸಿ ನಾನು ನನ್ನ ತಂದೆ ತಾಯಿಗೆ ಹೇಳಿದೆ, ನನ್ನ ಹಿರಿಯರು ಕೆಲವೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ,
ಅಟ್ಲೀಸ್ಟ್ ಒಂದು ಪ್ರಾಯಶ್ಚಿತ್ತ ನಾನು ನೀನು ಮಾಡ್ಕೊಳ್ಳೋಣ. ಇವ್ರು ಬಂದಿದ್ದಾರೆ, ಅವ್ರಿಗೊಂದು ಕಾಲು ತೊಳೆದು ಕಾಲಿಗೆ ನಾನು ನೀನು ಒರೆಸ್ಬಿಟ್ಟು ನಾವು ಮಾಡಿದ ತಪ್ಪು, ನನ್ನ ಹಿರಿಯರು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಟ್ರಪ್ಪ, ಬಾ ಜೊತೇಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಆ್ಯಂಡ್ ಐ ಆಮ್ ಪ್ರೌಡ್. ನಾನು ಹೇಳಿದ್ದೆ, ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಒಪ್ಕೊಂಡ್ರು. ಆ್ಯಂಡ್ ಅವರೆಲ್ಲರೂ ಸೇರ್ಕೊಂಡು ಜೊತೆಯಲ್ಲಿ ನಾನು ನೀರು ಹಾಕಿದೆ, ನನ್ನ ತಂದೆ ಬಟ್ಟೆಯಿಂದ ಒರೆಸಿದ್ರು, ನಮ್ಮಮ್ಮ ಕಾಲಿಗೆ ಪೂಜೆ ಮಾಡಿದರು. ನಂಗೆ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ, ಬಟ್ ಯಾಕೆಂದರೆ ಒಳಗಿರುವಂಥ ದುಃಖ ಅದು. ಹಿಂಗೆ ಮಾಡ್ಬೋದಾ ನಾವು? ಮನುಷ್ಯರೊಂದಿಗೆ ಮನುಷ್ಯರು ನಡ್ಕೊಳ್ಳುವಂಥ ರೀತಿಯ ಅಂತ ಯಾಕೆ ಗೊತ್ತಾ? ಇದನ್ನು ಪದೇ ಪದೇ ನಮ್ಗೆ ಹೇಳಿದ್ರಿಂದ ಈ ದುಃಖ ಉಂಟಾಯಿತು. ನೀವೇನಾದರೂ ಮುಸಲ್ಮಾನರಿಗೂ ಕೂಡ ಇದನ್ನು ಹೇಳಿದ್ದಿದ್ರೆ, ನಿಮ್ಮ ಹೆಸರಲ್ಲಿ ತುಂಬ ಜನ ಮಾಡಬಾರ್ದೆಲ್ಲ ಮಾಡಿದಾರೆ ಕಣೋ, ಎಂಥ ಅನ್ಯಾಯ, ಎಂಥ ಕೆಟ್ಟವರು ಅಂದರೆ ಇವತ್ತಿನ ಪೀಳಿಗೆ ಮುಸ್ಲಿಮರಿಗೆ ಅನ್ನಿಸ್ತಿತ್ತು, ಬಹಳ ಕೆಟ್ಟ ಕೆಲಸ ಮಾಡಿಬಿಟ್ರಪ್ಪ, ಮಾಡಬಾರ್ದಾಗಿತ್ತು. ಮನುಷ್ಯನಾದವನು ಮಾಡಬೇಕಾಗಿರೋ ಕೆಲಸ ಅಲ್ಲ. ನಾವು ಹಿಂದೂಗಳ ಜೊತೆ ಚೆನ್ನಾಗಿರಬೇಕು ಅಂತ ಅವನಿಗೆ ಅನ್ನಿಸ್ತಿತ್ತು. ಆದರೆ ಅನ್ನಿಸೋದಕ್ಕೆ ಬೇಕಾಗಿರುವ ಯಾವ ಪ್ರಕ್ರಿಯೆಯನ್ನು ಉಳಿಸ್ಲಿಲ್ಲ. ಉಲ್ಟಾ ಏನು ಹಾಕ್ತಾರೆ ಗೊತ್ತಾ? ಅವರು ಅತ್ಯಂತ ತಮ್ಮ ಲೂಟಿಯನ್ನು ಮಾಡ್ಕೊಂಡು ಹೋದರು, ದೇವಸ್ಥಾನಗಳಲ್ಲಿರುವ ಸಂಪತ್ತನ್ನು ದೋಚಿದ್ರು. ಇವನಿಗೆಲ್ಲ ಭಾಳ ಖುಷಿಯಾಗುವಂಥ ಸಂಗತಿಗಳನ್ನೆಲ್ಲ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದರು. ಪಾಕಿಸ್ತಾನವನ್ನು ಮರಳಿ ಪಡೆಯುವಂಥ ಅನೇಕ ಅವಕಾಶಗಳು ಭಗವಂತನ ದಯದಿಂದ ಬಂತು, ಎಲ್ಲ ಕಳ್ಕೊಂಡ್ವಿ. 1947ರಲ್ಲಿ ಒಂದು ಅವಕಾಶ ಸಿಕ್ತು ನಮಗೆ. ಪಾಕಿಸ್ತಾನಿಯರೇ ತಂಟೆ ಮಾಡಿ ದಾಳಿ ಮಾಡಿದರು. ಮಹಾರಾಜ ಹರಿಸಿಂಗ ನಾನು ಭಾರತಕ್ಕೆ ಸೇರ್ತೀನಿ ಅಂತ ಬಂದ್ಬಿಟ್ಟ. ನಾವು ನಮ್ಮ ಸೈನಿಕರು ಹೋಗಿ ಪಾಕಿಸ್ತಾನವನ್ನು ಸರಿಯಾಗಿ ಬಡಿದ್ರು. ಪಾಕಿಸ್ತಾನಿಯರು ಕಾಶ್ಮೀರದ ಒಳಗೆ ಬಂದರು. ನಾವು ಈ ಕಡೆ ಲಾಹೋರ್ ದಿಕ್ಕಿನ ಒಳಗೆ ಹೋಗ್ಬಿಟ್ಟಿದ್ವಿ. ಆದರೆ ಇನ್ನೇನು ಯುದ್ಧ ನಾವು ಗೆಲ್ತಾ ಇದ್ದೀವಿ ಅಂತ ಗೊತ್ತಾದಾಗ ಜವಾಹರ್ಲಾಲ್ ನೆಹರು ಹೋಗಿ UN ಮುಂದೆ ಕೈ ಮುಗಿದು ನಿಂತ್ಕೊಂಡ್ರು. ಪ್ಲೀಸ್ ಈ ಯುದ್ಧ ನಿಲ್ಲಿಸಿ. ನನಗೆ ಇವತ್ತಿನ ಕಾಂಗ್ರೆಸ್ಸಿಗರ ಕಪಾಳಕ್ಕೆ ಬಾರಿಸಬೇಕು ಅನಿಸುತ್ತೆ. ನರೇಂದ್ರ ಮೋದಿಯನ್ನು ಸರೆಂಡರ್ ಮೋದಿ ಅಂತ ಕರೀತಾರೆ ಅವರು. ಜವಾಹರ್ಲಾಲ್ ನೆಹರು ಹೋಗಿ ಗೆಲ್ಲುವ ಯುದ್ಧವನ್ನು ತೆಗೆದುಕೊಂಡು ಹೋಗಿ ಯುನೈಟೆಡ್ ನೇಷನ್ಸನ್ನು ಪಾದದ ತರದಲ್ಲಿಟ್ಟವರು. ಯುನೈಟೆಡ್ ನೇಷನ್ಸ್ ಹೇಳ್ತು, ಕಾಶ್ಮೀರ್ ಇಸ್ ಅ ಬಿಗ್ ಪ್ರಾಬ್ಲಮ್, ವಿಲ್ ಡೂ ಒನ್ ಥಿಂಗ್, ಅಲ್ಲೊಂದು ಜನಮತಗಣನೆ ನಡೆಸೋಣ, ಯಾರು ಎಲ್ಲಿಗೆ ಬೇಕಿದ್ರೂ ಹೋಗಲಿ ಅಂತ. ಆದರೆ ಜನಮತಗಣನೆಗೆ 2 ಕಂಡೀಷನ್. ಮೊದಲು ಯಾರ್ಯಾರು ಎಲ್ಲಿದ್ದರೂ ಅಲ್ಲಲ್ಲೇ ಅವ್ರ ಸೇನೆ ವಾಪಸ್ ಹೋಗಬೇಕು. ಅದಾದಮೇಲೆ ಜನಮತಗಣನೆ, 2ನೇ ಜನಮತಗಣನೆ. ಸೊ ಮೊದಲನೇ ಕಂಡೀಷನ್ಗೆ ನಾವು ಒಪ್ಕೊಂಡ್ವಿ. ನಾವು ಗೆದ್ದಿರೋ ಅಷ್ಟೂ ಭಾಗವನ್ನು ಬಿಟ್ಟು ಇನ್ನೇನು ದಿನ ಇಲ್ಲವೇ ಇಲ್ಲ ಅನ್ನೋ ಥರ ವಾಪಸ್ ಬಂದ್ಬಿಟ್ವಿ. ಆದರೆ ನಮ್ಮ ಭಾಗದೊಳಗೆ ಅವ್ರು ಏನು ಬಂದಿದ್ರು ವಾಪಸ್ ಹೋಗಲೇ ಇಲ್ಲ. ಹೀಗಾಗಿ POK ಅವ್ರ ಕಡೆ ಉಳ್ಕೊಂಡ್ಬಿಡ್ತು. ಉಲ್ಟಾ ನಮ್ಮ ಮೇಲೆ ಏನು ಆರೋಪ ಗೊತ್ತಾ? ಜನಮತಗಣನೆ ಮಾಡಬೇಕು ಅಂತ ಅವತ್ತಿಂದ ಹೇಳಿದ್ದಾರೆ, ನೀವು ಮಾಡಿಸ್ಲೇ ಇಲ್ಲ ಅಂತ ನಮ್ಮ ಮೇಲೆ ಆರೋಪ. ಆದರೆ ವಾಸ್ತವ ಏನು ಅಂತಂದರೆ, ಜನಮತಗಣನೆ ಮಾಡೋದು 2ನೇ ಕಂಡೀಷನ್ ಆಗಿತ್ತು. ಮೊದಲನೇ ಕಂಡೀಷನ್ ಹಿಂದಿನ ಜಾಗಗಳಿಗೆ ಹೋಗಬೇಕಿತ್ತು, ಅದು ಮಾಡಲೇ ಇಲ್ಲ. ಕಿತ್ತುಕೊಳ್ಳುವಂಥ ಸಾಹಸವನ್ನು ನಾವು ತೋರಿಸಲಿಲ್ಲ. 1962 ಚೀನಾ ಯುದ್ಧವನ್ನು ನಾನು ಮಾತಾಡೋದಿಲ್ಲ, ಬಿಕಾಸ್ ನಾನು ಪಾಕಿಸ್ತಾನದ ಬಗ್ಗೆ ಮಾತಾಡ್ತಿದ್ದೀನಿ. ಆದರೆ ಪಾಕಿಸ್ತಾನ ಎಂಥ ಅಯೋಗ್ಯ ರಾಷ್ಟ್ರ ಅಂತಂದರೆ, ತಾನು ಗೆದ್ದಿರುವಂಥ ಜಾಗದಲ್ಲಿ, ಪಡ್ಕೊಂಡಿರುವಂಥ ಜಾಗದಲ್ಲಿ ಅಕ್ಸಾಯ್ ಚಿನ್ ಅನ್ನುವಂಥ ಭಾಗವನ್ನು ಚೀನಾಕ್ಕೆ ಬಿಟ್ಕೊಡ್ತು. ಆಯಕಟ್ಟಿನ ಜಾಗ, ಅಲ್ಲಿ ನಿಂತ್ಕೊಂಡು ಚೀನಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿ ಬಂತು. ಜವಾಹರ್ಲಾಲ್ ನೆಹರು ಚೀನಾ ಜೊತೆಗೆ ಅಷ್ಟು ಫ್ರೆಂಡ್ಶಿಪ್ ಇತ್ತಲ್ಲ, ಫ್ರೆಂಡ್ಶಿಪ್ ಇದ್ದವರು ಇದನ್ನು ನೀವು ಮಾಡಬೇಡಿ ಅಂತ ಕೇಳುವಷ್ಟು ಹತ್ತಿರ ಇರಲಿಲ್ಲ. ಬಿಡಿ ಅದನ್ನು. 1965 ಪಾಕಿಸ್ತಾನ ಮತ್ತೆ ದಾಳಿ ಮಾಡ್ತು. ಆಗಲೂ ಕೂಡ ನಮಗೆ ಏನನ್ನೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. 1971 ಪಾಕಿಸ್ತಾನ ಮತ್ತು ನಮಗೆ ದಾಳಿ ಆಯ್ತು, ಗಲಾಟೆ ಆದಾಗ ನಾವು ಪಾಕಿಸ್ತಾನದ 93,000 ಸೈನಿಕರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ. ವಿತಿನ್ 16 days 93,000 ಸೈನಿಕರು. ನಮ್ಮ ಸೈನಿಕರಿಗೆ ಸಲ್ಯೂಟ್ ಹೊಡಿಬೇಕು ಆ ವಿಚಾರಕ್ಕೆ. ಆದರೆ ಮೇಜಿನ ಮುಂದೆ ಕೂತ್ಕೊಂಡಾಗ ನಮಗೆ ಏನು ಪಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ. 93,000 ಸೈನಿಕರನ್ನು ಮನೆಗೆ ಅಳಿಯ ಬಂದರೆ ಹೆಂಗೆ ನೋಡ್ಕೋತಾರೋ ಹಂಗೆ ನೋಡಿ ಗೌರವದಿಂದ ಕಳಿಸ್ಕೊಟ್ವಿ. ನಂಗೆ ಗೊತ್ತಿಲ್ಲ, ಗಿಫ್ಟ್ ಕೊಟ್ಟಿರ್ಬೋದೇನೋ. 93,000 ಬದಲು 93 ಇದ್ದಿದ್ದಿದ್ರೆ ಇವ್ರು ಗಿಫ್ಟೇ ಕೊಟ್ಟು ಕಳಿಸಿರ್ತಿದ್ರು. ಅಜ್ಮಲ್ ಕಸಬ್ಗೆ ಬಿರಿಯಾನಿ ತಿನ್ನಿಸ್ದಂಗೆ. ಅವರೆಲ್ಲರೂ ವಾಪಸ್ ಹೋದರು. ಆದರೆ ಪಾಕಿಸ್ತಾನಿಯರ ಬಳಿ ನಮ್ಮ 54 ಜನ ಇದ್ದರು. ಆ 54 ಜನ ಇವತ್ತಿನವರೆಗೂ ಬಂದಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. 93,000 ಸೈನಿಕರು ಅಂದರೆ ಎಷ್ಟು ಗೊತ್ತಾ ಮಿತ್ರರೇ? ಇಡೀ ಜಗತ್ತಿನಲ್ಲಿ ಇವತ್ತಿನವರೆಗೂ ಅತ್ಯಂತ ಹೆಚ್ಚು ಪ್ರಿಸನರ್ ಆಫ್ ವಾರ್ ಅನ್ನು ಯಾವುದಾದ್ರೂ ಸೇನೆ ಪಡ್ಕೊಂಡಿದ್ರೆ ಅದು ಭಾರತೀಯ ಸೇನೆ. 93,000 ಸೈನಿಕರು. ಅದು ಪಾಕಿಸ್ತಾನಕ್ಕೆ ಜೀವಮಾನದಲ್ಲಿ ಸಹಿಸಲಾಗದ ಅವಮಾನ. ಅದನ್ನು ಆಧಾರವಾಗಿಟ್ಕೊಂಡು ಇಷ್ಟನ್ನು ವಾಪಸ್ ಕೊಡಬೇಕು ಅಂತಂದರೆ ನೀವು ನಿಮ್ಮ ಜಾಗ ಬಿಟ್ಟು ಹೋಗಬೇಕು ಅಂತ ನಾವು ಹೇಳಬೇಕಿತ್ತು. ಆದರೆ ನಮಗೆ ಭಯ ಏನಿತ್ತು ಅಂತಂದರೆ, ನಾವೇನಾದರೂ ಹಂಗೆ ಹೇಳಲಿಕ್ಕೆ ಹೋದರೆ ಪಾಕಿಸ್ತಾನ 93,000 ಜನರನ್ನು ಇಟ್ಕೊಂಡು ಬಿಡಿ ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಇತ್ತು ಅನ್ಸುತ್ತೆ ನನಗೆ. ಬಿಕಾಸ್ ಅವ್ರಿಗೆ ಯಾವತ್ತೂ ತಮ್ಮ ಸೈನಿಕರ ಮೇಲೆ ನಯಾ ಪೈಸೆ ಗೌರವ ಇಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 1999 ಯುದ್ಧದಲ್ಲಿ ಆ ಬೆಟ್ಟದ ಮೇಲೆ ಸತ್ತವರೆಲ್ಲ ಪಾಕಿಸ್ತಾನಿ ಸೈನಿಕರು ಬಹುತೇಕರು.
ಆ ಪಾಕಿಸ್ತಾನಿ ಸೈನಿಕರ ಕಾರ್ಡ್ಗಳಿದ್ದು ಒಳಗಡೆ. ಸರ್ಕಾರ ಹೇಳ್ತು ನಿಮ್ಮ ಸೈನಿಕರ ಕಾರ್ಡ್ ಇದೆ ತಗೊಳ್ಳಿ ಅಂತಂದ್ರೆ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂತು. ಆ ಸೈನಿಕರ ಅಂತ್ಯ ಸಂಸ್ಕಾರವನ್ನ ಭಾರತೀಯ ಮುಸಲ್ಮಾನ್ ಸೈನಿಕರು ಮಾಡಬೇಕಾಗಿ ಬಂತು. ಅಷ್ಟು ಹೀನವಾಗಿರುವಂಥ ರಾಷ್ಟ್ರ ಅದು. ಆದರೆ ನಾವು ಪ್ರತಿ ಬಾರಿ ಯುದ್ಧದ ಹತ್ತಿರಕ್ಕೆ ಹೋಗ್ತೀವಿ, ಬಟ್ ಒಂಥರ ಸೋಲನ್ನು ಅನುಭವಿಸುವಂಥ ಸ್ಥಿತಿ ಬರುತ್ತೆ. ಆದರೆ ಈ ಬಾರಿ ಒಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥ ಸ್ಥಿತಿ ಅವರು ಮಾಡಿದರು. ಅಫ್ಕೋರ್ಸ್ ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಪಾಕಿಸ್ತಾನಕ್ಕೆ ಒಂದು ಟೆನ್ಷನ್ ಇತ್ತು, ಭಾರತ ತುಂಬ ಡೆವಲಪ್ ಆಗ್ತಿದೆ. ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಪಾಕಿಸ್ತಾನಕ್ಕೆ ಚೂ ಬಿಟ್ಟಿದ್ದು ಅಮೇರಿಕಾನೋ ಚೀನಾನೋ ಅಂತ. ಪಾಕಿಸ್ತಾನಕ್ಕೆ ಒಳಗಿಂದ ಬೇಯ್ತಾ ಇದೆ ಪಾಕಿಸ್ತಾನ. ಭಾಳ ಜನರಿಗೆ ಗೊತ್ತಿಲ್ಲ. ನಾನು ಬಲೂಚಿಸ್ತಾನದ ಬಗ್ಗೆ ಮಾತಾಡ್ತಿದ್ದೆ. ಪಾಕಿಸ್ತಾನದ 50%, ಆಲ್ಮೋಸ್ಟ್ 50% ಲ್ಯಾಂಡ್ ಬಲೂಚಿಸ್ತಾನ. ಪಾಕಿಸ್ತಾನದ 5% ಜನ ಇದ್ದಾರಷ್ಟೇ. ಇಡೀ 5% ಜನ ಏನಿದ್ದಾರೋ ಒಟ್ಟಾಗ್ಬಿಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ. ದಿನ ಬೆಳಗಾದರೆ ಅಲ್ಲಿ ಪಾಕಿಸ್ತಾನದ ಸೈನಿಕರನ್ನು ಕೊಲ್ತಾ ಇದ್ದಾರೆ. 10-12 ಕಾಮನ್ ನಂಬರ್. 40-50 ಕೆಲವೊಂದು ಸಲ ಕೊಲ್ತಾರೆ, ಕೆಲವೊಂದು ಸಲ ಕ್ವೆಟ್ಟಾನ ವಶ ಪಡ್ಕೊಳ್ತಾರೆ, ಕೆಲವೊಂದು ಸಲ ಅಲ್ಲಿನ ಅಕ್ಕಪಕ್ಕದ ನಗರಗಳನ್ನು ವಶಪಡಿಸ್ಕೊಳ್ತಾರೆ. ಮತ್ತು ಚೀನಾದವರಲ್ಲಿ ಏನು ಕೆಲಸ ಮಾಡ್ತಿದ್ದಾರೋ ಬಡ್ದು ಓಡಿಸ್ತಿರ್ತಾರೆ. ದಿನ ಬೆಳಗಾದರೆ ಅಲ್ಲಿ ಏನಾದರೂ ನಡೀತಿರುತ್ತೆ ಬಲೂಚಿಸ್ತಾನದಲ್ಲಿ. ಆ ಪರಿಯ ಕೆಲಸ ನಡೀತಿದೆ. ಪಾಕಿಸ್ತಾನದಲ್ಲಿ ಊಟಕ್ಕೆ ಗತಿ ಇಲ್ಲದ ಸ್ಥಿತಿ ಇದೆ. ಅಲ್ಲಿನ ಕಾಸ್ಟ್ ಹೆಂಗಿದೆ ಅಂತಂದರೆ, ನಾವು 100 ರೂಪಾಯಿ ಪೆಟ್ರೋಲ್ಗೆ ಒದ್ದಾಡ್ತಿದ್ದೀವಲ್ಲ, ಪಾಕಿಸ್ತಾನದಲ್ಲಿ ನನ್ನ ಅಂದಾಜಿನ ಪ್ರಕಾರ 280-290 ರೂಪಾಯಿ ಇರಬೇಕು. 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದ ಜನತೆ ಇಲ್ಲ. ಕಡು ಬಡತನದಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಅಲ್ಲಿನ ಆರ್ಮಿ ಏನಿದೆ ಅತ್ಯಂತ ಲೋಯೆಸ್ಟ್ ಎಬ್ನಲ್ಲಿದೆ. ಈಗ ಇಮ್ರಾನ್ ಖಾನ್ ಬಂದ, ಇಮ್ರಾನ್ ಖಾನ್ ಚೆನ್ನಾಗಿ ಮೆರೆದಿದ್ದ, ಇಮ್ರಾನ್ ಖಾನ್ ಒಳ್ಳೆ ಆಡಳಿತ ಕೊಡ್ತಾನೆ ಅಂತ ಅನ್ನಿಸುವಾಗ ಅವನನ್ನು ಸೇನೆ ಕೆಳಗಿಳಿಸಿ ಜೈಲಿಗೆ ತಳ್ತು. ಅದರ ವಿರೋಧ ಬೇರೆ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಪಾಕಿಸ್ತಾನ ಒಳಗಿಂದ ಸಿಡಿಯೋದಕ್ಕೆ ಬಹಳ ಟೈಮ್ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಅಖಂಡ ಭಾರತ ಆಗತ್ತಾ ಅಂತ ಕೇಳುವವರಿಗೆಲ್ರಿಗೂ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಪಾಕಿಸ್ತಾನ ಒಳಗಿನಿಂದಲೇ ಸಿಡಿದು ಹೋಗುವಂಥ ಕಾಲ ಬಹಳ ದೂರ ಇಲ್ಲ. ಆದರೆ ಹಾಗೆ ಸಿಡಿದಾಗ ಅದನ್ನು ಸ್ವೀಕರಿಸುವ ನಾವು ಅದಕ್ಕಿಂತಲೂ ಬಲಾಢ್ಯವಾಗಿ ನಿಲ್ಲಬಲ್ಲಂಥ ಶಕ್ತಿಯಾಗಿರ್ತೀವ ಅನ್ನೋದನ್ನು ನೋಡ್ಕೋಬೇಕಾಗಿದೆ ಅಷ್ಟೇ. ನನ್ನ ಉದ್ದೇಶ ಇರೋದು ನಾವು ಅದಕ್ಕಿಂತಲೂ ಬಲಾಢ್ಯವಾದ ಶಕ್ತಿಯಾಗಿರಬೇಕು. ಬಲಾಢ್ಯವಾದ ಶಕ್ತಿ ಬರೀ ರಾಷ್ಟ್ರದ ದೃಷ್ಟಿಯಿಂದಲ್ಲ, ಒಳಗಿರುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅದಕ್ಕಿಂತಲೂ ಶಕ್ತಿವಂತನಾಗಿರುವ ಸ್ಥಿತಿಯಲ್ಲಿರಬೇಕು. ಅದು ನಮ್ಮ ಇವತ್ತಿನ ಅಗತ್ಯ ಅಂತ.